ಸ್ವಂತಿಕೆಯಿಂದ ಸ್ವಂತವಾಗಿ ಮಾಡ್ತಾನೆ ಬೆಳೆದು ಈ ಒಂದು ಸಿನಿಮಾ ಹಂತಕ್ಕೆ ಬಂದಿದ್ದೀವಿ. ಈ ಒಂದು ತಂಡ, ಹೊಸ ತಂಡ ಬೆಳೆದ್ರೆ ಖಂಡಿತವಾಗ್ಲೂ ಬೇರೆ ಒಂದು ಹೊಸ ತಂಡಗಳಿಗೆ ಅವಕಾಶ ಸಿಗುತ್ತೆ. ಪ್ರತಿಯೊಬ್ಬರೂ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರ ಪಾತ್ರಗಳು ಸಹ ತುಂಬಾ ವಿಶೇಷವಾಗಿದೆ. ಆ ಕ್ಯಾರೆಕ್ಟರೈಸೇಷನ್ ವಿಶೇಷವಾಗಿ ಮಾಡಿದ್ದಾರೆ. ಕಾರ್ತಿಕ್ದು ಲಾಸ್ಟ್ ಡೈಲಾಗ್ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರದೇ ಬೇರೆ ಕ್ಯಾರೆಕ್ಟರೈಸೇಷನ್. ಪಾಯಲ್ ಅವ್ರದ್ದು, ಸುಧಾಕರ್ ಅವ್ರದ್ದು, ನಂದು, ಅಜೇಂದ್ರ ಅವ್ರದ್ದು ಎಲ್ಲ ಹೆಸರುಗಳು ಸಹ ಒಂದೊಂದು ವಿಚಿತ್ರ ಹೆಸರುಗಳು. ನನ್ನ ಪಾತ್ರ ಬಂದು ಪೊಟ್ಯಾಟೊ ಬಜ್ಜಿ ಅಂತ ಈ ಸಿನಿಮಾದಲ್ಲಿ. ಹೀಗೆ ಹೆಸರುಗಳು ಒಂದೊಂದು ಮಜಾ ಇರುತ್ತೆ. ಇವ್ರ ಹೆಸರು ಶೇಕಿಂಗ್ ಕೋಬ್ರಾ ಅಂತ. ಹಿಂಗೆ ಶೇಕ್ ಮಾಡ್ತಾ ಇರ್ತಾರೆ. ಹಾಗೆ ಅಂದ್ರೆ ನೋಡಿ, ಜಸ್ಟ್ ಹೇಳಿದ್ಕೇನೆ ಇಷ್ಟು ಒಂದು ಮುಖದಲ್ಲಿ ಮಂದಹಾಸನ ತರಿಸುತ್ತೆ. ಸೊ ಪಾತ್ರನ ನೋಡಿದ್ರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಆಲ್ರೆಡಿ ನನ್ನ ಪಾತ್ರದ ಬಗ್ಗೆ ಸುಮಾರು ಜನ ಟೆಕ್ನಿಷಿಯನ್ಸು ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಖುಷಿ ಇದೆ. ತುಂಬಾ ವೆಯ್ಟ್ ಮಾಡ್ತೀನಿ ನಾನು ಸಹ 30ಕ್ಕೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ. ಅವಕಾಶ ಕೊಟ್ಟಂತ ನನ್ನ ಟೀಮ್ಗೆ, ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಚೇತನ್ ದುರ್ಗ. ಒಳ್ಳೆದಾಗಲಿ ನಿಮ್ಗೆ ಈ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್. ಅಜೇಂದ್ರ ಅವರು ತುಂಬಾ ಸೀರಿಯಸ್ ಆಗಿದ್ದೀರಾ. ಲೋನ್ ಕಟ್ಟಕ್ಕಾಗಿಲ್ವಾ? ಲೋನ್ ತಗೊಂಡ್ಮೇಲೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಲೋನ್ ತೀರ್ಸೋಕೆ. ನಮ್ಮ ಚೇತನ್ ಅವರು ನನ್ನ ತುಂಬಾ ಮುಳುಗಿಸ್ಬಿಟ್ಟಿದ್ದಾರೆ ಸಿನಿಮಾ. ಸೊ ಇಲ್ಲಿ ಬಂದಿರೋ ಎಲ್ಲ ನನ್ನ ಮೀಡಿಯಾ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಒಂದು ಅಮೃತಾಂಜನ್ ಅವಕಾಶ ನಮಗೆ ನಮ್ಮ ಜಯರಾಮ್ ಸರು ಕರೆದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸೊ ನನ್ನ ಜೊತೆಯಲ್ಲಿ ಸುಧಾಕರ್ ಬ್ರೋ, ಇವರು ಪಾಯಲ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆಸಿದ್ದಾರೆ. ಸೊ ಆಮೇಲೆ ಚೇತನ್ ದುರ್ಗ ಸರ್ ಮತ್ತು ನಮ್ಮ ವಿಶ್ವಾಸ್ ಅವರು, ಕಾರ್ತಿಕ್ ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಈಗಾಗಲೇ ನೀವು ನೋಡಿದ್ದೀರಾ ಟ್ರೈಲರು, ನಿಮಗೆ ಅನಿಸಿರುತ್ತೆ ಹೇಗಿದೆ ಏನು ಅಂತ. ಸೊ ನೀವು ಬಂದು ಇದೇ ಜಾನ್ 30th ಎಲ್ಲರೂ ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ನಮಗೆ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಜೇಂದ್ರ ಅವರೇ. ಆಲ್ ದಿ ವೆರಿ ಬೆಸ್ಟ್ ಟು ಯು. ವಿಶ್ವಾಸ್ ತುಂಬಾ ಚೆನ್ನಾಗಿ ಸ್ಪೀಚ್ ಪ್ರಿಪೇರ್ ಆಗಿರ್ತಾರೆ ನೋಡಿ. ಇವಾಗ ಮಾತು ಸ್ಟಾರ್ಟ್ ಮಾಡ್ತಾರೆ. ಟೈಮ್ ಸಿಕ್ಕಿಲ್ಲ ಸ್ಪೀಚ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸಹ ಕಲಾವಿದರಿಗೆ ಹಾಗೂ ಮ್ಯಾಮ್ಗೆ ಎಲ್ಲರಿಗೂ ನಮಸ್ತೆ. ಅಮೃತಾಂಜನ್ ನಾನು ಲಾಸ್ಟ್ ಟೈಮ್ ತುಂಬ ಸ್ಪೀಚ್ ಕೊಟ್ಬಿಟ್ಟೆ. ಬಟ್ ನನ್ನ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಅಂತ ನಾನು ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ಏನೋ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಅದು ನೋಡಿದ್ರಿ ಅಂತ ಅನ್ಸುತ್ತೆ ಸ್ವಲ್ಪ. ಆದರೂ ಕಾಣಿಸ್ತಾ ಇಲ್ವಾ? ಕಟ್ ಮಾಡ್ತಿದ್ವಿ ಅಷ್ಟೇ. ತುಂಬ ಅದ್ಭುತವಾಗಿ ಬಂದಿದೆ. ಇಲ್ಲ ನಿಮ್ಮ ಮನೆ ಮುಂದೆ ಕತ್ರಿ ಕಟ್ ಮಾಡ್ತಿದ್ರು ಗ್ರಾಸು, ಅದೇ ತಗೊಂಡ್ಬಂದೆ. ಇವ್ರು ಹೇಳಿದಾಗೆ ಎಲ್ರಿಗೂ ಒಂದು ಕ್ಯಾರೆಕ್ಟರ್ ನೇಮ್ ಇದೆ, ಬಟ್ ನನಗೆ ನೇಮ್ ಇಲ್ಲ. ನಾನೇ ಒಂದು ಫೇಮ್ ಅಲ್ಲ, ನಾನೇ ಒಂದು ನಾನು ನೋಡಿದ್ರೆ ಸಾಕು ಕಂಡುಹಿಡಿಯುವಂತ ಪಾತ್ರ ಕೊಟ್ಟಿದ್ದಾರೆ ಜಯರಾಮ್ ಸರ್. ಮೇಯ್ನು ಈ ಪಾತ್ರ ಮಾಡಲಿಕ್ಕೆ ನನಗೆ ಮೇಯ್ನ್ ಫಸ್ಟ್ ಬಂದು ಕಾರ್ತಿಕ್ ಅವ್ರಿಗೆ ಅವ್ರನ್ನ ನನ್ನ ಕರ್ಕೊಂಡೋಗಿದ್ದು, ಬಾ ಮಗ ಕ್ಯಾರೆಕ್ಟರ್ ಇದೆ ಚೆನ್ನಾಗಿದೆ ಮಾಡೋಣ ಅಂತ. ಅದನ್ನ ತುಂಬ ಇಂಪ್ಲಿಮೆಂಟ್ ಮಾಡಿ ತುಂಬ ನೀಟಾಗಿ ತುಂಬ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಜಯರಾಮ್ ಸರ್. ಆ್ಯಂಡ್ ನಮ್ಮ ಮೇನ್ ಪ್ರೊಡ್ಯೂಸರ್ಗೂ ಚೆನ್ನಾಗಿ ಸಾಕ್ತಿದ್ರು. ಒಟ್ಟು ತುಂಬ ಊಟ ಹಾಕಿ ಏನು ಬೇಕು ಎಲ್ಲ ಚೆನ್ನಾಗಿ ಸಾಕಿದ್ರು. ಹಾಗೂ ತುಂಬ ಸಿನಿಮಾ ತುಂಬ ಸಹಜ ಬಂದಿದೆ. ನಾನು ಟ್ರೈಲರ್ ಇರ್ತೀನೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನಾನು ಪುಣ್ಯಕ್ಕಿದ್ದೀನಿ ಸದ್ಯ. ನಾನು ಎಲ್ಲರೂ ಕಟ್ ಮಾಡಿ ಹಾಕ್ಬಿಡ್ತಾರೆ ಹೆಂಗೋ ಅಂದ್ಕೊಂಡೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ತುಂಬ ಚೆನ್ನಾಗಿ ಮಾಡಿದ್ರಿ. ದಯವಿಟ್ಟು ನಮ್ಮ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಅದ್ಭುತವಾಗಿ ಸಕ್ಕದಾಗಿ ಮಾಡಿದ್ದೀವಿ. ಅದನ್ನು ದಯವಿಟ್ಟು ನೀವೆಲ್ಲರೂ ಒಂದು ಥಿಯೇಟರ್ ನೋಡಿದ್ರೆ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ನಮ್ಮಂಥ ಹೊಸ ಟೀಮ್ಗೆ ಹಾಗೂ ಹೊಸ ಕಲಾವಿದರಿಗೆ ಅದು ಸಿಗುತ್ತೆ ಎನರ್ಜಿ, ಹೆಂಗೆ ನುಗ್ಗಬೇಕು ಮಾಡಬೇಕು ಅಂತ. ಸೊ ಅದು ಪ್ಲೀಸ್ ದಯವಿಟ್ಟು ಒಂದು ಸಿನಿಮಾ ನೋಡಿ. ಜಾನ್ 30 ಅಮೃತಾಂಜನ್ ಆನ್ ಥಿಯೇಟರ್ಸ್. ಅದು ಅವರಿಗೆ ಸಪೋರ್ಟ್ ಮಾಡಿ ನೀವೆಲ್ಲರೂ. ಥ್ಯಾಂಕ್ ಯು ಸೋ ಮಚ್ ವಿಶ್ವಾಸ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಜೇಂದ್ರ. ಥ್ಯಾಂಕ್ ಯು ಚೇತನ್, ಧನ್ಯವಾದಗಳು. ಸೊ ಈಗ ಆಮೇಲೆ ಇನ್ಯಾವಾಗ ಮಾತಾಡ್ತೀರಾ ನೀವೆಲ್ಲ? ಕಾರ್ತಿಕ್ ರುವಾರಿ ಅವರು ಆನ್ ಸ್ಟೇಜ್ ಪ್ಲೀಸ್. ಅಂಡ್ ಗೌರವ್ ಶೆಟ್ಟಿ ಅವರು ದಯಮಾಡಿ ವೇದಿಕೆಗೆ ಬರ್ಬೇಕು ಪ್ಲೀಸ್. ಅಂಡ್ ಕಾರ್ಯಕ್ರಮಕ್ಕೆ ತುಂಬಾ ಬೇಗ ನಮ್ಮ ಶ್ರೀಭವ್ಯ ಬಂದಿದ್ದಾರೆ, ಅವ್ರನ್ನ ಸ್ವಾಗತಿಸ್ತಿದ್ದೇವೆ. ಇವರು ಕೂಡ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇಲ್ಲ, ಅವ್ರು ಬಂದನೆ ಮಾತಾಡೋದು ನೀವು? ಇವ್ರ ಪಾರ್ಟ್ನರಾ? ಓಕೆ ನೋಡಿ, ಗೌರವ್ ಶೆಟ್ಟಿ ಅವರ ಪಾರ್ಟ್ನರ್ ಶ್ರೀಭವ್ಯ ಆನ್ ಸ್ಟೇಜ್ ಪ್ಲೀಸ್. ಸಿನಿಮಾದಲ್ಲಿ ಪಾಪ ಇವ್ರು ಸಿಂಗಲ್ಲು ಸಿನಿಮಾದಲ್ಲಿ. ಓಕೆ, ಹಾ, ಗೌರವ್ ಶೆಟ್ಟಿ ಅವರು ನಮ್ಮ ಅಮೃತಾಂಜನ್ನ ಪ್ರಮುಖ ಪಾತ್ರಧಾರಿ. ಏನ್ ಹೇಳ್ತೀರಿ? ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ, ಅಂದ್ರೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಕ್ ಬಂದಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ
ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಜೈಮಾಲಾ ಮ್ಯಾಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಷ್ಟು ದಿನ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ, ಇಂಟರ್ವ್ಯೂ ಕುತ್ಕೊಂಡು ಮಾತಾಡ್ತಾ ಇದ್ವಿ, ನಮ್ಮ ಸಿನಿಮಾ ಆಗಿದೆ, ಹೀಗಿದೆ, ಅದ್ಭುತವಾಗಿದೆ, ನಾವು ನಗ್ಸಿದೀವಿ, ಅಳಿಸಿದೀವಿ. ಬಟ್ ಇವಾಗ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೊಂದು ಸಿನಿಮಾ ಬಗ್ಗೆ ಒಂದು ಊಹೆ ಬಂದಿರುತ್ತೆ. ಅಂದ್ರೆ ನೀವೊಂದು ಜಡ್ಜ್ ಮಾಡ್ಬೋದು ಇವಾಗ ಸಿನಿಮಾ ಯಾವ ತರ ಇರುತ್ತೆ, ಏನಿರುತ್ತೆ. ನಾವು ಮುಂಚೆನೂ ಅದನ್ನೇ ಹೇಳ್ತಾ ಇದ್ವಿ, ಟ್ರೈಲರ್ ಬಂದ ತಕ್ಷಣ ನಿಮ್ಗೊಂದು ಒಂದ್ ಥಾಟ್ ಬಂದ್ಬಿಟ್ಟಿರುತ್ತೆ ಸಿನಿಮಾ ಯಾವ ತರ ಇರುತ್ತೆ ಅಂತ. ಬಟ್ ಟ್ರೈಲರ್ ಅಲ್ಲಿ ಏನ್ ನೋಡಿದೀರಾ ಅದು ಬರೀ 1% ಅಥವಾ 2% ಅಷ್ಟೇ. ನಂದು ಬರೀ ಒಂದ್ ಸೀನ್ ಅಲ್ಲಿ ನೀವು ನಕ್ಕಿದ್ರಿ, ಅದಕ್ಕೆ ಮೀರಿ ಒಂದು ಇಲ್ಲ ಅಂದ್ರೆ ನಂದು ಭವಿನ್ ಸೀನ್ ಅಲ್ಲಿ ಒಂದು 10-15 ಕಡೆ ನಗ್ತೀರಾ. ಆಮೇಲೆ ಚೇತನ್ ದುರ್ಗ ಅವ್ರದ್ದು ಸೀನ್ಗಳಂತೂ ನಗು ಅಂತೂ ನಿಲ್ಸೋದೇ ಇಲ್ಲ ಎಂಡ್ವರೆಗೂ. ಆಮೇಲೆ ಕಾರ್ತಿಕ್ ಸೀನ್ಗಳು, ಆಮೇಲೆ ನಾವು ಇಷ್ಟು ಜನ ನಗ್ಸಕ್ಕೆ ಅಂತ ನಾವಿದ್ರೆ ನವೀನ್ ಪಡೀಲ್ ಸರ್ ಅಳಿಸ್ತಾರೆ ಸಿನಿಮಾದಲ್ಲಿ. ಆಮೇಲೆ ಪಾಯಲ್ ಅಳಿಸ್ತಾಳೆ. ಆಕ್ಚುಲಿ ಇವ್ರಿಬ್ರದ್ದು ಪಾಯಲ್ ಒಂದ್ ಸೀನ್ ಇದೆ, ಆ ಒಂದು ಸೀನ್ ಅಲ್ಲಿ ನಿಜವಾಗ್ಲೂ ನಾನು ಒಂದ್ಸಲಿ ಸ್ಕ್ರೀನಿಂಗ್ ಅಲ್ಲಿ ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ನಿಜ ಜೀವನದಲ್ಲಿ ಅಳಲ್ಲ, ಸಿನಿಮಾ ನೋಡ್ಬೇಕಾದ್ರೆ ನನ್ ಗಳು ಬರುತ್ತೆ. ಅವಾಗ ಪಾಯಲ್ ನಿಜವಾಗ್ಲೂ ಅಳಿಸೋದು ನನಗೆ. ಸೊ ಈ ತರ ನಿಜವಾಗ್ಲೂ ತುಂಬಾ ಅಂಶಗಳಿರುವಂತ ಸಿನಿಮಾ ಇದು. ಇವಾಗ ಟ್ರೈಲರ್ ರಿಲೀಸ್ ಮಾಡಿದೀವಿ, ನಾಳೆ ಒಂದು ಪ್ರಮೋಷನ್ ಸಾಂಗ್ ಬಿಡ್ತೀವಿ. ಅಂದ್ರೆ ನಾವು ರೀಚ್ ಮಾಡಕ್ಕೆ ಅಂತ ಇರೋದು ನಮ್ಮ ಹತ್ರ ಟ್ರೈಲರ್. ಇವಾಗ ನೆಕ್ಸ್ಟ್ ಪ್ರಮೋಷನಲ್ ಸಾಂಗು ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾಗಿರೋ ಪ್ರಯತ್ನ ನಾವು ರೀಚ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಬಟ್ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಅಂದ್ರೆ ಗೊತ್ತಿಲ್ಲ, ನಾವು ನಮ್ಮ ಇಷ್ಟು ದಿನ ಮಾಡಿರೋ ಒಂದು ತೂಕ ಬೇರೆ, ಈ ಸಿನಿಮಾ ನಮಗೆ ತಂದ್ಕೊಡುವಂತ ತೂಕ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು ಆಸೆ ಮತ್ತೆ ಆಶಯದಲ್ಲಿ ನಾವು ಇಡೀ ತಂಡ ಇದೀವಿ. ಯಾಕೆಂದ್ರೆ ಒಂದು 5 ವರ್ಷ 6 ವರ್ಷದ ಹಿಂದೆ ನಾವು ಅಮೃತನ ಶಾರ್ಟ್ ಫಿಲ್ಮ್ ಮಾಡಿದ್ದು. ಅದಾದ್ಮೇಲೆ ಒಂದು ಅಂದ್ರೆ ಇಂಡಿವಿಜುವಲ್ ಆಗಿ, ಆಮೇಲೆ ಟೀಮ್ ಆಗಿ ಇದುವರೆಗೂ ಒಂದು 200-250 ಶಾರ್ಟ್ ಫಿಲ್ಮ್ಸ್ ಎಲ್ಲರೂ ಸಮೇತ ಮಾಡಿದ್ವಿ 5 ವರ್ಷದಿಂದ 6 ವರ್ಷದಿಂದ. ನೀವು ಆಡಿಯನ್ಸ್ ಎಲ್ಲೆಲ್ಲಿ ನೋಡ್ತಾ ಇದೀರಿ, ನೀವು ಇರೋ ಕಡೆನೆ ನಾವು ಫೋನ್ ಅಲ್ಲಿ ಯೂಟ್ಯೂಬ್ ಮುಖಾಂತರ ನಿಮ್ನ ನಾವು ರೀಚ್ ಮಾಡ್ತಾ ಇದೀವಿ. ನೀವು ಇರೋ ಕಡೆ ನಾವು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದೀವಿ. ನೀವು ಇರೋ ಕಡೆ ನಾವು ಶಾರ್ಟ್ ಫಿಲ್ಮ್ ನ ಮಾಡಿ ನಿಮ್ನ ಎಂಟರ್ಟೈನ್ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ನಿಮ್ಮ ನಂಬಿಕೆನ ನಾವು ಕಳ್ಕೊಂಡಿರಲಿಲ್ಲ ಎಷ್ಟು ದಿನ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ನಿಮ್ನ ಕೇಳ್ತಾ ಇದೀವಿ, ದಯವಿಟ್ಟು ನಾವಿರೋ ಕಡೆ ಅಂದ್ರೆ ಸ್ಕ್ರೀನ್ಗೆ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಫಸ್ಟ್ ಟೈಮ್ ಅದೇ ನಂಬಿಕೆನ ಇಟ್ಕೊಂಡು ಸಿನಿಮಾಗೆ ಬನ್ನಿ. ಇಷ್ಟು ವರ್ಷ ಏನ್ ನಂಬಿಕೆ ಉಳಿಸ್ಕೊಂಡಿದೀವಿ ಅದನ್ನ ಬಿಗ್ ಸ್ಕ್ರೀನ್ ಅಲ್ಲಿ ಉಳಿಸ್ಕೊಂತೀವಿ ಅಂತ ನಾನು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದೀನಿ. ಜನವರಿ 30ನೇ ತಾರೀಕು ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಸ್ ಅಲ್ಲಿ. ಬನ್ನಿ ನೋಡಿ, ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಗೌರವ್ ಸರ್ ಖಂಡಿತ ಹೌದು, ಒಂದ್ ಶಕ್ತಿ ಸಿಕ್ದಂಗ ಆಯ್ತು ನಮ್ಗೆ. ಖಂಡಿತ ಸರ್. ಅದಕ್ಕೆ ಅಂದ್ರೆ ಥ್ಯಾಂಕ್ಸ್. ಅಂದ್ರೆ ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕದಾಗ್ಬಿಡುತ್ತೆ. ಒಬ್ರು ಹೊಸದಾಗಿ ಏನೋ ಮಾಡ್ತಾ ಇದಾರೆ ಅಂದಾಗ ಮೇನ್ ಆಗಿ ಬೇಕಾದ್ರೆ ಪ್ರೋತ್ಸಾಹ. ಅಂದ್ರೆ ಇಂಡಸ್ಟ್ರಿ ಕಡೆಯಿಂದ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ಅದೊಂದು ನಾವೆಲ್ಲ ಒಂದ್ ಕಡೆ ಇಲ್ಲಪ್ಪ ನಮಗೂ ಸಪೋರ್ಟ್ ಇದಾರೆ, ನಮಗೂ ಏನಾದ್ರು ಇದಾದ್ರೆ ಒಂದು ಸಪೋರ್ಟ್ ಬರ್ತಾರೆ, ಹೆಲ್ಪ್ ಬರ್ತಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗುತ್ತೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಅಂದ್ರೆ ಇಷ್ಟು ದಿನ ನಾವ್ ಹೇಳ್ತಾ ಇದ್ವಿ ಹಂಗಿದೆ ಸಿನಿಮಾ, ಹಂಗಿದೆ ಅಂತ. ಬಟ್ ಇವಾಗ ಟ್ರೈಲರ್ ನೋಡಿದಿರಾ ನೀವು, ನಿಮ್ಗೆ ಟ್ರೈಲರ್ ನೋಡಿ ಏನ್ ಅನ್ಸ್ತು ಅದನ್ನ ನೀವು ನಮಗ್ ಕೇಳ್ಬೋದು. ಅಥವಾ ಟ್ರೈಲರ್ ನೋಡಿ ನಿಮ್ಗೆ ತುಂಬಾ ಇಷ್ಟ ಆದ್ರೆ ನಿಜವಾಗ್ಲೂ 4 ಕಡೆ ಹೇಳ್ಬೋದು, 4 ಕಡೆ ಶೇರ್ ಮಾಡ್ಬೋದು. ಟ್ರೈಲರ್ ತುಂಬಾ ಚೆನ್ನಾಗಿದೆ, ಸಿನಿಮಾನು ನೋಡಿ ಅನ್ನೋದಕ್ಕೆ. ಯಾಕೆಂದ್ರೆ ಒಂದು ಸಿನಿಮಾನ ನೋಡಕ್ ಬರೋ ಜನಕ್ಕೆ ಟ್ರೈಲರ್ ಒಂದು ಇನ್ವಿಟೇಷನ್ ಇದ್ದಂಗೆ. ಸೊ ಆ ಇನ್ವಿಟೇಷನ್ ಅದ್ಭುತವಾಗಿದ್ದಾಗ, ಈಗ ಯಾವ್ದಾದ್ರು ಮನೆಗಾಗ್ಲಿ ನಾವು ಚಿಕ್ಕದ್ರಲ್ಲಿ ಏನ್ ಮಾಡ್ತೀವಿ, ಇನ್ವಿಟೇಷನ್ ಸಕ್ಕದಾಗಿದ್ರೆ ಇನ್ವಿಟೇಷನ್ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಟ್ಟಿದ್ರೆ ಇವ್ರು ಸರಿಯಾಗಿ ಮದ್ವೆ ಹೋಗ್ಬಿಟ್ಟು ಬರೋಣ ಚೆನ್ನಾಗಿರ್ತದ ಊಟ ಇಲ್ಲ ಅಂತ. ಅದೇ ಅನ್ಕೊಂಡೆ, ಸುಮ್ನೆ ಸಿಂಕ್ ಕಂಡ್ರೆ ಬಿಡಲ್ಲ ನೀವು ಅಂತ. ಎಂಜಾಯ್ ಮಾಡಿದೀರಾ ಅಂತ ಆಯ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಆತರ ಒಂದು ಅದ್ಭುತವಾಗಿರೋ ಮದ್ವೆನೇ ಅನ್ಕೊಂಡಿದ್ದು, ಬನ್ನಿ ದಯವಿಟ್ಟು ಮಿಸ್ ಮಾಡಬೇಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೌರವ್, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಮ್ಯಾಮ್ ಇವ್ರ ಹೆಸರು ಶ್ರೀಭವ್ಯ ಅಂತ. ಇಲ್ಲಿರೋ ಯೂತ್ಸ್ ಗೆಲ್ಲ ಇವ್ರ ತರದ್ದೇ ವೈಫ್ ಬೇಕು ಅನ್ನೋ ತರ ಕಾನ್ಸೆಪ್ಟ್ ಇರುತ್ತೆ. ಯಾಕಂದ್ರೆ ಇವ್ರು ತುಂಬಾ ಚೆನ್ನಾಗಿ ವೈಫ್ ಕ್ಯಾರೆಕ್ಟರ್ ಮಾಡ್ತಾರೆ ಮ್ಯಾಮ್. ಅಂದ್ರೆ ತುಂಬಾ ಟಾಕ್ಸಿಕ್ ವೈಫ್. ಎಲ್ರಿಗೂ ನಮಸ್ಕಾರ. ಜೈಮಾಲಾ ಅಮ್ಮ ನಮಸ್ಕಾರ. ನಾನು ನಿಮ್ಮನ್ನ ಮಜಾ ಟಾಕೀಸ್ ಅಲ್ಲಿ ವೆಲ್ಕಮ್ ಮಾಡಿದ್ದೆ. ಇವತ್ತು ನಮ್ಮ ಟ್ರೇಲರ್ ಎಲ್ಲ ನೋಡಿದೀರಾ ಅನ್ಸುತ್ತೆ, ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಂಡ್ ನನ್ನ ಪಾತ್ರ ಈ ಸಿನಿಮಾದಲ್ಲಿ, ಅವಳು ಹೇಳಿದ ಮಾತು ಅವಳ ಗಂಡ ಇವನು ಕೇಳ್ಬೇಕಷ್ಟೆ. ಅವ್ನು ಕೇಳಲ್ಲ. ಸೊ ಅವ್ನು ಕೇಳೋ ತರ ಏನೇನೆಲ್ಲ ಖತರ್ನಾಕ್ ಐಡಿಯಾಸ್ ಮಾಡ್ಬೋದು ಅದನ್ನ ಅವಳು ಮಾಡ್ತಾಳೆ. ಸೊ 5 ವರ್ಷದ ಹಿಂದೆ ಅಮೃತಾಂಜನ ನಾನು ಹಣೆಗೆ ಹಚ್ಕೊಂಡು
ಎರಡು ಐಡಿಯಾಸ್ ಕೊಟ್ಟಿದ್ದೆ ನಿಮ್ಗೆಲ್ರಿಗೂ. ಸೊ ಆ 2 ಐಡಿಯಾಸ್ ಹೆಂಗಿತ್ತು ಅಂತಂದ್ರೆ, ಇವತ್ತಿಗೂ ನಾನು ಎಲ್ಲಿ ಹೋದ್ರೂ ಅಮೃತಾಂಜನ್ ಶ್ರೀ ಭವ್ಯ ಅಂತಾನೆ ನನ್ನ ಕಂಡುಹಿಡಿತಾರೆ. ಸೊ 5 ವರ್ಷ ಆದ್ಮೇಲೆ ನಾನು ಮತ್ತೆ ಹಣೆಗೆ ಅಮೃತಾಂಜನ್ ಹಚ್ಕೊಂಡಿದ್ದೀನಿ. ಅಮೃತಾಂಜನ್ ಸಿನಿಮಾದಲ್ಲಿ 2 ಐಡಿಯಾಸ್ ಅಲ್ಲ, ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದ್ದೀನಿ. ನಮ್ಮ ಹೆಣ್ಮಕ್ಳು ಅವ್ರವ್ರ ಗಂಡಂದ್ರು ಅವ್ರವ್ರ ಮಾತು ಕೇಳಬೇಕು ಅಂತಂದ್ರೆ ಈ ಸಿನಿಮಾ ಬಂದು ನೋಡ್ಬೇಕು. ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದ್ದೀನಿ. ಮಾತು ಕೇಳಬೇಕು ಅಂದ್ರೆ ಸಿನಿಮಾ ಬಂದು ನೋಡಿ, ಯಾಕೆಂದ್ರೆ ನಾನು ಐಡಿಯಾ ಕೊಟ್ಟಿದ್ದೀನಿ. ಪ್ರಾಬಬ್ಲಿ ಈ ಐಡಿಯಾಸ್ ಎಲ್ಲ ಟ್ರೈಲರ್ ಎಲ್ಲ ರಿವೀಲ್ ಮಾಡಿದ್ರೆ ಮದ್ವೆ ಆಗಿದ್ಯಾ? ಇಲ್ಲ, ನನಗಾಗಿದೆ. ಇಬ್ರಿಗಾಗಿಲ್ಲ, ನನಗಾಗಿಲ್ಲ, ಅವ್ರಿಗಾಗಿದೆ. ಸೊ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ನನ್ಗೋಸ್ಕರ ಆದ್ರೂ ಅಮೃತಾಂಜನ್ ಸಿನಿಮಾ ಬಂದು ನೋಡ್ಬೇಕು. ಹಾಗೆ ಟ್ರೇಲರ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಜಾಸ್ತಿ ರಿವೀಲ್ ಆಗಿಲ್ಲ, ಯಾಕಂದ್ರೆ ನೀವೆಲ್ಲರೂ ನನ್ನ ಕ್ಯಾರೆಕ್ಟರ್ನ ಸಿನಿಮಾದಲ್ಲೇ ನೋಡ್ಬೇಕು ಅಂತ ನಮ್ಮ ತುಂಬಾ ಗೊತ್ತಾಯ್ತು ಸರ್, ಕೇಳಿದ್ರಲ್ಲ. ಹೌದು, ಸಿಂಕಲ್ಲಿ ಸುಸು ಮಾಡೋದು. ಸೊ ತುಂಬಾ ಖುಷಿ ಆಗತ್ತೆ. 5 ವರ್ಷ ಆದ್ಮೇಲೆ ಲೈಕ್ ನಮ್ಮ ಸಿನಿಮಾ ತಂಡದವ್ರು ಏನಿದೀವಿ ಅಷ್ಟು ಜನನು ಒಟ್ಟಿಗೆ ನಮ್ಮ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟು ಜನನು ಸೇರಿ ನಾವು ಒಂದು ಸಿನಿಮಾ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗೇ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಇದೇ 30ನೇ ತಾರೀಕಿಗೆ. ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನನ್ನ ಕಡೆಯಿಂದ ಒಳ್ಳೊಳ್ಳೆ ಐಡಿಯಾಸ್ ಕೊಟ್ಟಿದ್ದೀನಿ. ದಯವಿಟ್ಟು ಇದೇ Jan 30th ಇನ್ 5 days ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶ್ರೀ ಭವ್ಯ. ಆಲ್ ದ ವೆರಿ ಬೆಸ್ಟ್ ಟು ಯು. ಅವ್ರ ಪಾರ್ಟ್ನರ್ ಬಂದಿಲ್ಲ ಅಂತ ಅವ್ರಿಗೆ ಬೇಜಾರು ಪಾಪ ಅಲ್ವಾ ಕಾರ್ತಿಕ್? ಫಿಲ್ಮಲ್ಲೇ ಪಾರ್ಟ್ನರ್ ಇಲ್ವಾ? ಇಲ್ಲ, ಆಯ್ತು, ಒಂದೆರಡು ಮಾತು. ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಕ್ರ್ಯಾಕ್ ಆಗ್ಬಿಟ್ಟೈತೆ. ಎಲ್ಲರೂ ಹೇಳಿದ್ದೆ ಕಾಪಿ ಪೇಸ್ಟ್. ನಂದು ಫಿಲಮ್ ಯೂಶಲಿ ನಮ್ಮ ಅಮೃತಾಂಜನ್ ಫಿಲಮ್ಮು ಏನಕ್ಕೆ ನೋಡಬೇಕು ಅಂದರೆ, ಏನೋ ಹೊಸಬ್ರ ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ, ಕನ್ನಡ ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ ಅನ್ನೋದು ಒಂದಾದರೆ, ಇನ್ನೊಂದು ನಾವು ಬಿಡೋ ಅಮೃತಾಂಜನ್ ನಾವು ಬಿಟ್ಟಿರೋ ಪೋಸ್ಟರ್ ನಿಮ್ಗೆ ಇಷ್ಟ ಆಯ್ತಾ ಬಂದು ನೋಡ್ರಿ. ನಾವು ಬಿಟ್ಟಿರೋ ಅಮೃತಾಂಜನ್ ಫಿಲಮ್ ಸಾಂಗ್, ಎಮೋಷನ್ ಸಾಂಗ್ ಬಂದ್ಬಿಟ್ಟಿದ್ರಿ. ಈವನ್ ನಾವು ಶಾರ್ಟ್ ಫಿಲಮ್ಗಳಿಂದಲೂ ಮಾಡ್ಕೊಂಡ್ಬಂದ್ರೆ 90% ಕಾಮಿಡಿನೇ ಮಾಡ್ಕೊಂಡ್ಬಂದಿದ್ರಿ. ನಮ್ಮ ಸ್ಟ್ರೆಂತು ಕಾಮಿಡಿ ಈ ಫಿಲಮ್ಗೆ. ಬಟ್ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ರಿ, ಅಂದ್ರೆ ನಮ್ಮ ಕೆಪಾಸಿಟಿ ತೋರಿಸೋದಕ್ಕೆ. ಎಮೋಷನ್ ಸಾಂಗ್ ನಾವು ಎಮೋಷನ್ ಡೀಲು ಚೆನ್ನಾಗಿ ಮಾಡ್ತೀವಿ, ಪ್ರೊಫೆಷನಲ್ ಆಗಿ ಮಾಡಿದಿರಿ ಅನ್ನೋ ತೋರಿಸೋದಕ್ಕೆ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ರಿ. ಆ ಎಮೋಷನ್ ಸಾಂಗ್ ಇಷ್ಟ ಆದರೆ ನೀವು ಬನ್ನಿ. ಆಮೇಲೆ ನಾವು ಇವಾಗ ಬಿಟ್ಟಿರೋ ಟ್ರೈಲರ್ ನಿಮ್ಗೆ ಅದಿಷ್ಟ ಆಗಲಿ, ಸಾಂಗ್ ಇಷ್ಟ ಆಗಲಿಲ್ವಾ, ಟ್ರೈಲರ್ ಇಷ್ಟ ಆಯ್ತಾ, ಟ್ರೈಲರ್ ಇಷ್ಟ ಆದರೆ ಬನ್ನಿ. ಇಲ್ಲ ನಾಳೆ ಪ್ರಮೋಷನ್ ಸಾಂಗ್ ಬಿಡ್ತೀವಿ, ಅದು ಇಷ್ಟ ಆದರೆ ಬನ್ನಿ. ಒಟ್ಟು ಅಂದ್ರೆ ಹೊಸಬ್ರು ಬರಬೇಕು, ಕನ್ನಡ ಸಿನಿಮಾ ಗೆಲ್ಬೇಕು, ಅದೊಂದಾದ್ರೆ ನಾನು ಹೇಳ್ದಂಗೆ ನಿಮ್ಗೆ ಯಾವುದೋ ಒಂದು ಮೆಟೀರಿಯಲ್, ನಾವು ಬಿಡ್ತಾ ಇರೋದು ಯಾವುದೋ ಒಂದು ಮೆಟೀರಿಯಲ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಜನವರಿ 30ನೇ ತಾರೀಕು ಶೋಗಳು ಬುಕ್ ಮಾಡ್ಕೊಂಡು ದಯವಿಟ್ಟು ಸಿನಿಮಾ ನೋಡಿ. ನೆಕ್ಸ್ಟ್ ವೀಕ್ ಆಮೇಲೆ ವೀಕೆಂಡಲ್ಲಿ ನೋಡೋಣ ಅಂತ ಅನ್ಕೊಂಡು ಹೋಗ್ಬೇಡ್ರಿ. ಹೊಸಬ್ರು ಸಿನಿಮಾ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಅದೇ ಯಾವುದೋ ಒಂದು ಐಟಮ್ ನಿಮ್ಗೆ ಇಷ್ಟ ಆದ್ರೆ ನಾವು ರಿಲೀಸ್ ಮಾಡಿರೋದು, ಅದನ್ನ ಅದೇ ನಾವು ಬಿಡ್ತಾರೋ ಕಂಟೆಂಟ್. ಸೊ ಅಷ್ಟೇ ಮೇಡಮ್, ಥ್ಯಾಂಕ್ ಯು. ಕಾರ್ತಿಕ್ ಹೇಳಿದ್ರು ನೋಡಿ, ಈ ಸಿನಿಮಾದಲ್ಲಿ ತುಂಬಾ ಸಸ್ಪೆನ್ಸ್ ಥಿಂಗ್ಸ್ ಇದೆ. ನಿಮ್ಗೆ ಫೇವ್ರೆಟ್ ಶಾರ್ಟ್ ಮೂವಿ ಫ್ರಮ್ ಲಾಸ್ಟ್ 6 years. ಸೊ ನೀವೆಲ್ಲ ಬಂದು ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಮೂವಿ ಆಗಿ ಮಾಡ್ಕೊಡ್ಬೇಕು, ಇದನ್ನೇ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಜೈಮಾಲ ಮೇಡಮ್ಗೆ ದೊಡ್ಡ ನಮಸ್ಕಾರ. ನಮ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಿಮ್ಮ ಪ್ರೀತಿಗೆ. ಆಕ್ಚುಲಿ ಟ್ರೈಲರ್ ಮುಂಚೆ ಮಾತಾಡಿದ್ದೆ, ಟ್ರೈಲರ್ ಬಿಟ್ಟಿದ್ದೀನಿ, ಮತ್ತೆ ನಾನು ಮಾತಾಡೋದ್ರಲ್ಲಿ ಏನು ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ನಿಮ್ಗೆ ಟ್ರೈಲರ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಖಂಡಿತ ಒಳ್ಳೆ ಸಿನಿಮಾ ಮಾಡಿದೀವಿ. ಓಲ್ ಅಂದ್ರೆ ಫುಲ್ ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರು, ಅದ್ರ ಜೊತೆಗೆ ಒಂದು ಅದ್ಭುತವಾದ ಎಮೋಷನ್ಸ್ ಇದೆ. ನಿಮ್ಗೆ ಆ ಎಮೋಷನ್ಸ್ ನೋಡಿದಾಗ ಅಟ್ಲೀಸ್ಟ್ ಕಣ್ ತುಂಬಿಕೊಳ್ಳುತ್ತೆ ಅಂತ ನನಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ. ದಯವಿಟ್ಟು ಒಂದ್ಸಲ ಈ ಶಾರ್ಟ್ ಫಿಲಮ್ ಟೀಮ್ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಡೈರೆಕ್ಟರ್. ಸ್ವೀಟ್ ಅಂಡ್ ಶಾರ್ಟ್ ಆಗಿ ಮಾತಾಡಿದ್ರು ಜ್ಯೋತಿರಾವ್ ಮೋಹಿತ್ ಸರ್. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸ್ಟೆಪ್ ಎಲ್ಲರನ್ನು ಕೊನೆಗೆ ಹಾಕ್ಸೋಣ ನಮ್ಮ ಎಲ್ಲ ರೀಲ್ ಮಾಡ್ಕೊಳಕ್ಕೆ. ಸೊ ನಮ್ಮ ಅಮೃತಾಂಜನ್
ಎಲ್ರಿಗೂ ಮೊದಲನೇದಾಗಿ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದ. ಆ್ಯಂಡ್ ಜಯಮಾಲಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಇವತ್ತು ಸಪೋರ್ಟ್ ಮಾಡೋದು ಒಂಥರ ನಮಗೆ ದೊಡ್ಡ ಬಲ ಬಂದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಮೊದಲನೇದಾಗಿ ಪ್ರೊಡ್ಯೂಸರ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಳ್ಳೆ ನಮ್ಮನ್ನೆಲ್ಲ ನಂಬಿ ಪ್ರೊಡ್ಯೂಸ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಅಂದರೆ ಹೊಸಬ್ರು ನಾವೆಲ್ಲರೂ ಅದಕ್ಕೆ ಇನ್ವೆಸ್ಟ್ ಮಾಡಿ ಈ ಹುಡುಗರು ಏನೋ ಒಂದು ಮಾಡ್ತಾರೆ ಅಂತ ಇಟ್ಟ ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮಲ್ಲೆಲ್ಲ ನಾವು ಯಾರು ಲೈಕ್ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಆ್ಯಕ್ಟಿಂಗ್ ಕಲ್ತು ಇದು ನಾನು ಮಾಡಿಲ್ಲ ಯಾವತ್ತು. ನಮ್ಮ ಗುರು ಮೋಹಿತ್ ಸರೇನೆ ಪ್ರತಿಯೊಬ್ಬರಿಗೂ ತಿದ್ದಿ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ ಅವರು. ಸೊ ಇವತ್ತು ನಾನು ಓದಿದ ಇಂಜಿನಿಯರಿಂಗು, ಮಾಡ್ತಿರೋದು ಆ್ಯಕ್ಟಿಂಗು. ಆ್ಯಸ್ ಅನ್ ಆರ್ಟಿಸ್ಟ್ ನನಗೊಂದು ಲೈಫ್ ಕೊಟ್ಟಿದ್ದಂದರೆ ಮೋಹಿತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಇಡೀ ತಂಡ, ಥ್ಯಾಂಕ್ ಯು ಸೋ ಮಚ್. ಇವರೇ ನನ್ನ ಜರ್ನಿ ಫಸ್ಟ್ ಸ್ಟಾರ್ಟ್ ಆಗಿದೆ ನಾನು ಅಮೃತಾಂಜನ್ ಟೀಮ್ ಮೀಟ್ ಮಾಡಿದಾಗ. ಅದು ಅಷ್ಟು ವೈರಲ್ ಆಗಿದ್ದು ಎಲ್ಲ ನಿಮ್ಮಿಂದ. ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ರಿಯಾಲಿಟಿ ಕನೆಕ್ಟ್ ಮಾಡಿಕೊಂಡು ಅದು ಒಂದಾದ್ಮೇಲೆ ಒಂದು ಮಾಡಿದೆಲ್ಲನೂ ಮಿಲಿಯನ್ ಹೋಗಿದ್ದ ಕಾರಣ ನಮ್ಮ ಮೀಡಿಯಾ ಅವರು ಮತ್ತು ನಮ್ಮ ಆಡಿಯನ್ಸ್ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಪ್ರತಿ ಶಾರ್ಟ್ ಫಿಲಮ್ ಬಂದಾಗ ಒಂದಲ್ಲ ಒಂದು ಕಮೆಂಟ್ ಇರ್ತಿತ್ತು, ಇಡೀ ತಂಡ ನೀವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಿದ್ರು, ಇಷ್ಟು ಚೆನ್ನಾಗಿ ನಗಿಸ್ತೀರಾ ಅಂತ. ಇವತ್ತು ಅದನ್ನೆಲ್ಲ ಅಷ್ಟು ಸಪೋರ್ಟ್ ಸಿಕ್ಕಿರೋದಕ್ಕೆ ಇವತ್ತೊಂದು ಅದ್ಭುತ ಸಿನಿಮಾ ಆಗಿದೆ. ಅಂದರೆ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀವಿ, ಯಾರು ಫ್ಲೂಕಾಗಿ. ಆವಾಗ 5 years ಬ್ಯಾಕ್ ಅನಿಸುತ್ತೆ 25 million ಹೋಯಿತು, ಮತ್ತೆ ಮಾಡ್ತಿರೋದೆಲ್ಲ ಮಿಲಿಯನ್ ಹೋಗ್ತಾ ಇತ್ತು. ಬಟ್ ಒಂದು ಸಿನಿಮಾ ಅಂತ ಆಗೋಕ್ಕೆ ಇಷ್ಟು ದೊಡ್ಡ ಜರ್ನಿ ಆಯಿತು. ನಮಗೆ ಅಷ್ಟು ಈಸಿ ಏನು ಇರಲಿಲ್ಲ. ಹೋಗಿದ ತಕ್ಷಣ ಬಂದ್ಬಿಟ್ಟು ಬನ್ನಿ ನಿಮ್ಮನ್ನೊಂದು ಸ್ಟಾರ್ ಮಾಡ್ತೀನಿ ಅಂತ ಯಾರು ನಮಗೆ, ಅಂದರೆ ಹೊಸ ಟ್ಯಾಲೆಂಟ್ಗೆ ಏನೂ ಅಷ್ಟು ಸಪೋರ್ಟ್ ಸಿಕ್ಕಿರಲಿಲ್ಲ. ಏನೇ ನಾವು ಮುಂದೆ ಮಾಡ್ಕೊಂಡ್ಬಂದಿದ್ದೀವಿ, ಇಟ್ಸ್ ಪ್ಯೂರ್ ಹಾರ್ಡ್ ವರ್ಕ್ ಮತ್ತು ನಮ್ಮ ಜನರ ಸಪೋರ್ಟ್ ಇಂದ ನಾವು ಇವತ್ತು ಸಿನಿಮಾ ರೆಡಿ ಆಗಿದೆ. ಇದೇ ಸಪೋರ್ಟ್ ನೀವು ನಮಗೆ ಶಾರ್ಟ್ ಫಿಲಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ವಿ ಅಷ್ಟೇ ಸಪೋರ್ಟು ಪ್ರೀತಿ ಕೊಟ್ಟರೆ ಖಂಡಿತ ಗ್ಯಾರಂಟಿ ನಾವು, ಅಂದರೆ ಶಾರ್ಟ್ ಫಿಲಮಲ್ಲಿ ನಾವು ಯಾವಾಗಲೂ ನಗಿಸ್ತಾ ಇದ್ವಿ. ಸಿನಿಮಾ ಅಂತ ಬಂದರೆ ಎಲ್ಲ ಎಲಿಮೆಂಟ್ಸ್ ಇರಬೇಕಾಗಿರೋ ಕಾರಣ ಒಂದು ಎಮೋಷನ್ ಇದೆ, ಒಂದು ಫಾದರ್ ಸನ್ ಸೆಂಟಿಮೆಂಟ್ ಇದೆ, ಒಂದು ಫ್ಯಾಮಿಲಿ ಡ್ರಾಮಾ ಇದೆ. ಭವ್ಯ ಮತ್ತು ಗೌರವ್ ಒಂದು ಒಳ್ಳೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ ಕಪಲ್ಸು, ಒಂದೊಳ್ಳೆ ಫ್ಯಾಮಿಲಿ ಡ್ರಾಮಾ ಇದೆ. ನಮ್ಮಿಬ್ಬರದು ತಗೊಂಡ್ರೆ ಒಂದು ಯೂತ್ ಕಂಟೆಂಟ್ ಥರ, ಒಂದು ಕ್ಯೂಟ್ ಲವ್ ಸ್ಟೋರಿ. ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮತ್ತು ಏನೇನು ಚಿಕ್ಕ ಚಿಕ್ಕ ಪೊಸೆಸಿವ್ನೆಸ್, ಜಗಳ ಆಡೋದಾಗಲಿ ಇಂಥದ್ದಿದೆ. ಬಟ್ ಇಷ್ಟು ದಿನ ನಾನು ತುಂಬ ನಗಿಸ್ತಿದ್ದೆ, ಜಾಸ್ತಿ ದೊಡ್ಡ ದೊಡ್ಡ ಡೈಲಾಗ್ ಇತ್ತು. ಬಟ್ ಸಿನಿಮಾದಲ್ಲಿ ಆ ಥರ ಇಲ್ಲ, ನಂದು ಸಟಲ್ ಆಗಿದೆ ತುಂಬ. ಅಷ್ಟು ನಗಿಸೋ ಪ್ರಯತ್ನ ಇಲ್ಲ, ಅಂದರೆ ಎಮೋಷನ್ನು ಸಿನಿಮಾಗೆ ಏನೇನು ಎಲಿಮೆಂಟ್ ಬೇಕು ಅದನ್ನು ಡಿಸೈನ್ ಮಾಡಿ ನಮ್ಮ ಮೋಹಿತ್ ಸರ್ ಒಂದು ಕ್ಯೂಟ್, ಅಂದರೆ ಒಂದು ಮುಖದಲ್ಲಿ ಒಂದು ನಗು ಇರುತ್ತೆ, ಓಹ್ ಹಿಂಗೆ ಆಡ್ತಲ್ಲಪ್ಪ ಪೊಸೆಸಿವ್ ಆಗಿ ಅಂತ. ನನ್ನ ಕ್ಯಾರೆಕ್ಟರ್ ಹೆಸರು ಇದರಲ್ಲಿ ಉರಿ. ಪ್ರತಿ ಶಾರ್ಟ್ ಫಿಲಮಲ್ಲೂ ಏನಾದರೂ ಒಂದು ವಿಚಿತ್ರ ಹೆಸರು ಇರುತ್ತೆ, ಇದರಲ್ಲಿ ನನ್ನ ಹೆಸರು ಉರಿ. ಉರ್ಮಿ ಉರಿ 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 ಅಂದ್ರೆ ನೀವು ಅವ್ರು ನೋಡಿ ಆವಾಗ ಉರ್ಕೋತಾ ಇರ್ತೀರಂತ. ಅವ್ನು ಮಾಡೋ ಕೆಲಸ ನನಗೆ ಉರಿಯುತ್ತೆ, ಸೊ ಉರ್ಕೋತಾ ಇರ್ತೀನಿ. ಆಮೇಲೆ ಕಾರ್ತಿಕ್ದು ಇನ್ನೊಂಥರ ಟ್ರ್ಯಾಕು, ಪ್ರತಿಯೊಬ್ಬರದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಾವು ಹೇಳ್ತೀವಿ ನಮ್ಮ ಸಿನಿಮಾ ಅಲ್ವಾ, ಎಕ್ಸಾಮ್ ಬರ್ತಿದ್ದೀವಿ, ರಿಸಲ್ಟ್ ನೀವು ಕೊಡಬೇಕು. ಸೊ ನೀವು ಟ್ರೇಲರ್ ನೋಡಿದ್ದೀರಾ, ಈಗ ಎಮೋಷನಲ್ ಸಾಂಗ್ ರಿಲೀಸ್ ಆಗಿದೆ, ಇವಾಗ ಪ್ರಮೋಷನ್ ಸಾಂಗ್ ರಿಲೀಸ್ ಆಗಿದೆ. ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು, ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಇದೇ January 30th ಅಮೃತಾಂಜನ್ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಮ್ಯಾಮ್. ಗಿಳಿಮರಿ ಮಾತಾಡ್ದಂಗೆ ಅನ್ಸುತ್ತಲ್ಲ ಮ್ಯಾಮ್, ಅದೇ ಹೇಳ್ತಾ ಇದ್ದಾರೆ ಅಲ್ಲಿ ಪಟ ಅಂತ. ಆಲ್ ದಿ ವೆರಿ ಬೆಸ್ಟ್ ಪಾಯಲ್, ಒಳ್ಳೇದಾಗ್ಲಿ. ಅಂಡ್ ಸುಧಾಕರ್ ತುಂಬಾ ಕ್ರಿಯೇಟಿವ್ ಅವರು, ಏನೇ ಒಂದು ಶಾರ್ಟ್ ಫಿಲ್ಮ್ ಮಾಡಲಿ ಅಥವಾ ಕಾಂಟೆಂಟ್ ಮಾಡಲಿ ಯಾವಾಗಲೂ ಒಂದು ಕ್ರಿಯೇಟಿವಿಟಿ ತರ್ತೀರಿ. ಅಮೃತಾಂಜನ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಸೊ ಏನ್ ಹೇಳ್ತೀರಿ ಟ್ರೈಲರ್ ಮೂಲಕ? ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸ್ಪೆಷಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ. ಸೊ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಜೊತೆಲಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್. ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ಮ್ಯಾಮ್ಗೆ. ಸೊ ಮ್ಯಾಮ್ ಹೇಳ್ದಂಗೆ 10th standard ಸ್ಕೂಲ್ ಡೇ ಬಂದಾಗ ಸರ್, ನಾನು ಅವಾಗಿಂದನೂ ಆಸೆ ಸಿನಿಮಾ ಮಾಡಬೇಕು ಅಂತ. ಸರ್ ಈ ಥರ ಯಾರೋ ಅವ್ರ ಫ್ರೆಂಡ್ಸ್, ಸಿನಿಮಾ ಫ್ರೆಂಡ್ಸ್ ಬಂದಾಗೆಲ್ಲ ಪ್ರತಿ ಸಲ ಕೇಳೋರು, ಮ್ಯಾಮ್ ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ, ಒಂದು ಚಾನ್ಸ್ ಕೊಡಿ. ಮ್ಯಾಮ್ ಅವಾಗ ಇಲ್ಲಪ್ಪ ಫಸ್ಟ್ ಡಿಗ್ರಿ ಮಾಡಿಸಿ ಸುಮ್ಮನೆ ಹೆಂಗೆ ಇದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಮ್ಯಾಮ್ ಸರ್ ಬಿಗ್ ಡೇ ಇವತ್ತು, ಯಾಕೆಂದರೆ ಸೊ ಒಂದು 10 years ಬ್ಯಾಕ್ 2014 ನಾನು 10th standard. ಸೊ 10 years ಆಗಿದೆ ಇವತ್ತು. ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ಗೆ ನೀವು ಬಂದಿರೋದು ಲೈಕ್ ಒಂದೇನೋ ಒಂದು ಅಚೀವ್ ಮಾಡಿದ ಒಂದು ಚಿಕ್ಕ ಅಚೀವ್ಮೆಂಟ್ ಫೀಲ್ ಆಗ್ತಾ ಇದೆ ಮ್ಯಾಮ್. ಸೊ ಎಲ್ಲದರಲ್ಲೂ ಟಾಪರ್ ಅಂತೆ, ಮತ್ತೆ ಅವರು ಇಂಜಿನಿಯರಿಂಗ್ ತನಕ ಈಸ್ ಅ ಟಾಪರ್. ಮ್ಯಾಮ್ ನೆನ್ನೆನೂ ಹೇಳ್ತಾ ಇದ್ರು ಸರ್ ಬಗ್ಗೆ. ಸೊ 10th standard ಅವ್ನ ಸ್ಕೂಲಲ್ಲಿ ಇದ್ದಾಗಲೇ ನೀವು ಅವನ ಬಗ್ಗೆ ಯಾವಾಗಲೂ ಹೈಯಾಗಿ ಮಾತಾಡ್ತಾ ಇದ್ರಿ, ಹುಡುಗ ಏನೋ ಮಾಡ್ತಾನೆ ಅಂತ.
ಸೊ ಅದೇನಂದ್ರೆ ಅವರು ಅವತ್ತಿಂದನೂ ಹಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಆಕ್ಚುಲಿ ನನ್ನ ಎಜುಕೇಶನ್ ಅವರೇ ಮಾಡಿಸಿದ್ದು. ಸೊ ಹುಡುಗ ಓದ್ತಾನೆ ಆ ಎಜುಕೇಶನ್ ಹಾಳಾಗ್ಬಾರ್ದು ಅಂತ ಎಜುಕೇಶನ್ ಅವರೇ ಮಾಡಿಸಿದ್ದು. ಅದಾದ್ಮೇಲೆ ಎಜುಕೇಶನ್ ಎಲ್ಲ ಮುಗ್ದ್ಮೇಲೆ ನಾನು ಹೋಗಿ ಲೈಕ್ ನಾನು ನೋಡಕ್ ತುಂಬಾ ಖರಾಬ್ ಆಗಿದ್ದೀನಿ ಏನಂತ, ನೋಡಕ್ ಗುಡ್ ಲುಕಿಂಗ್ ಅಲ್ಲ ಅಂತ, 8 ಪರ್ಸನಾಲಿಟಿ ಇಲ್ಲ. ಬಟ್ ನಾನು ಹೋಗಿ ಏನ್ ಹೇಳ್ತಿದ್ದೆ ಅಂದ್ರೆ ಮ್ಯಾಮ್ ಸರ್ಗೆ, ಸರ್ ನಾನು 10 years ಆಗೋದ್ರೊಳಗೆ ನಾನು ಒಬ್ಬ ಸೂಪರ್ ಸ್ಟಾರ್ ಆಗ್ಬೇಕು ಸರ್ ಕನ್ನಡಕ್ಕೆ, ನಾನು ಆ ತರ ಸಿನಿಮಾ ಮಾಡ್ಬೇಕು. ಬೇರೆ ನಾನು ಯೋಚನೆ ಮಾಡ್ತೀನಿ, ಅವತ್ತು ನನಗೇನಾದ್ರು ಆ ಥರದ್ರ ಒಬ್ಬ ಬಂದು ಹೇಳಿದ್ರೆ ಯಾರು ಒಳ್ಳೆ ತಿಕ್ಲ ಮಾತಾಡ್ದಂಗೆ ಮಾತಾಡ್ತಾರಲ್ಲ ಅಂತ ಅನ್ಸಿರೋದು. ಬಟ್ ಆದ್ರೂ ನನ್ನನ್ನು ನಂಬಿ ಫಸ್ಟ್ ಶಾರ್ಟ್ ಫಿಲಮ್ ಮಾಡೋಕ್ಕೂ ಅವರೇ ದುಡ್ಡು ಕೊಟ್ಟಿದ್ದು. ಸೊ ಅದು ಚೆನ್ನಾಗಿ ಮಾಡಿದ್ವಿ. ಅದಾದ್ಮೇಲೂ ಸಿನಿಮಾನು ಕೂಡ ಏನು ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಈ ಶಾರ್ಟ್ ಫಿಲಮ್ ಟೀಮ್ನ ಇಷ್ಟು ವ್ಯೂಸ್ ಎಲ್ಲ ಕೊಟ್ಟಿದ್ರು ಏನಿದ್ರು ಸಿನಿಮಾ ನಾವು ಹೊಸಬ್ರು. ಸೊ ನಮ್ಮನ್ನ ನಂಬಿ ಇವತ್ತು 1.5 ಕೋಟಿ ದುಡ್ಡು ಹಾಕೋದು ನೀರಲ್ಲಿ ದುಡ್ಡು ಹಾಕ್ತಂಗೇನೆ, ಅದು ವಾಪಸ್ ಎತ್ತುತ್ತೀವಿ ಅಂತ ಕಾನ್ಫಿಡೆಂಟ್ ಆಗಂತೂ ಇರಲ್ಲ. ಆದ್ರೂ ಆಯ್ತು, ನಮ್ಮ ಏರಿಯಾ ಹುಡುಗ, ನನ್ನ ಸ್ಟೂಡೆಂಟು, ನಮ್ಗೇನವ್ರು ರಿಲೇಷನ್ ಅಲ್ಲ ಏನಲ್ಲ, ಆದ್ರೂ ನನ್ನ ಸ್ಟೂಡೆಂಟು ಬೆಳಿಬೇಕು ಅಂತ ಏನಿವತ್ತು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಜಾಸ್ತಿ ಇಲ್ಲೋ ನಿಮ್ಮ ಬಗ್ಗೆ ಏನಕ್ಕೆ ಮಾತಾಡಲ್ಲ ಅಂದ್ರೆ, ನಾನು ಏನೋ ಒಂದು ಸಕ್ಸಸ್ ಮಾಡಿ ಏನೋ ಒಂದು ಸಾಧನೆ ಮಾಡಿ ನಿಮ್ಮ ಹೆಸರನ್ನ ಎತ್ತಿಡಿಬೇಕು ಅಂತ ಯಾವಾಗಲೂ ಇದು ಮಾಡೋದು. ನಾನು ಅದಕ್ಕೆ ಇಲ್ಲೂ ಜಾಸ್ತಿ ನಿಮ್ಮ ಬಗ್ಗೆ ಏನು ಇಲ್ಲೂ ಮಾತಾಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ಪ್ರಯತ್ನಗಳು ಇದ್ದೇ ಇರುತ್ತೆ. ಈ ಸಿನಿಮಾ ಸೋಲಿ ಗೆಲ್ಲಿ ನಾವು ಮಾಡ್ತಾನೆ ಇರ್ತೀವಿ. ಇನ್ನ ದೊಡ್ಡದಾಗಿ ನಾವು ಸಾಧನೆ ಮಾಡ್ತೀವಿ. ನಿಮ್ಮ ಹೆಸರನ್ನ ಮಾಡ್ಲಿ ಲೋಕೇಶ್ ಅಣ್ಣ ಅಂದ್ರೆ ಅಟ್ಲೀಸ್ಟ್ ಎಲ್ಲ ಒಂದು 2 ಕಡೆ ಕೇಳೋ ಥರ ನಾನು ಮಾಡ್ತೀನಿ. ನಾನು ಒಬ್ಬಂಗೆ ಅಂತಲ್ಲ, ನನ್ನ ಏರಿಯಾದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ ಆಗಲಿ ಯಾರೋ ಒಬ್ಬ ಏನೋ ಕ್ರಿಕೆಟ್ ಆಡ್ತಾನೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. 100-200 ಜನ ಸ್ಟೂಡೆಂಟ್ಸು ಫ್ರೀಯಾಗಿ ಓದಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಾನು ಒಬ್ಬ ಅಷ್ಟೇ, ಅದರಲ್ಲಿ ನಾನೇನು ಸ್ಪೆಷಲ್ ಅಲ್ಲ, ಅದು ಓದಿರೋದ್ರಲ್ಲಿ ನಾನು ಒಬ್ಬ. ಏನೋ ಗೊತ್ತಿಲ್ಲ, ಅವತ್ತಿನ ಹಂಗೆ ಸಪೋರ್ಟ್ ಮಾಡಿದ್ದಾರೆ. ಬನ್ನಿ ಸ್ಟೇಜ್ಗೆ, ಒಂದು ಸ್ವಲ್ಪ ಇಮೋಷನಲ್ ಆಗ್ತಿದ್ದಾರೆ. ಪ್ಲೀಸ್ ಬನ್ನಿ ಸರ್, ದಯಮಾಡಿ ವೇದಿಕೆ. ಇಲ್ಲ ಟೈಮ್ ತಗೊಳ್ಳಿ, ಪರವಾಗಿಲ್ಲ, 1 ನಿಮಿಷ. ಸೊ ಯಾವಾಗ್ಲೂ ನರ್ಸ್ತಿದ್ರೆ ಇವತ್ತು ನೋಡಿ. ಅದೇ ಅದು ಇನ್ನೊಂದೇನಂದ್ರೆ, ಈಗ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ನಮ್ಮ ಬೇರೆದಲ್ಲಾಗ್ಲಿ ನಮ್ಗೊಂದು ಬ್ಯಾಡ್ ಇಮೇಜ್ ಏನಂದ್ರೆ ಆಟಿಟ್ಯೂಡ್ ಜಾಸ್ತಿ, ಇವನಿಗೆ ಅಗ್ರೆಸಿವ್, ಎಲ್ಲದ್ರಲ್ಲೂ ಯಾರ ಮಾತು ಕೇಳಲ್ಲ, ದುರಾಂಕಾರ, ಇಷ್ಟೆಲ್ಲ ನೆಗೆಟಿವ್ಸ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿರೋದು. ನಾನೇನು ತುಂಬಾ ಒಳ್ಳೆ ಹುಡುಗನೂ ಅಲ್ಲ. ಈಗ 4 ಜನ ಹೇಳಿ ಗುರು ಒಳ್ಳೆ ಹುಡುಗ ಸಪೋರ್ಟ್ ಮಾಡಿ ಅಂದ್ರೆ ಒಂದ್ ಅರ್ಥ. ನನ್ಗಿರೋ ಬ್ಯಾಡ್ ಇಮೇಜ್ ನಮ್ಮ ಏರಿಯಾದಲ್ಲಿ ಯಾರಿಗೂ ಇಲ್ಲ, ಆದ್ರೂ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಇವನೇನೋ ಮಾಡ್ತಾರೆ ತಡೀರಪ್ಪ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಸಪೋರ್ಟ್ ಮಾಡಿದ್ದಾರೆ. ಐ ಹೋಪ್ ಯಾವತ್ತಾದ್ರೂ ಒಂದ್ ದಿವಸ ಅದನ್ನ ಉಳಿಸ್ಕೊಂತೀನಿ, ಪ್ರಯತ್ನ ಮಾಡ್ತಾನೆ ಇದ್ದೀನಿ ಅಷ್ಟೇ. ಅದನ್ನ ಹೇಳ್ತೀನಿ ಮಾಡ್ಲಿ. ಸೊ ಗೊತ್ತಿಲ್ಲ ಸರ್, ನೋಡೋಣ. ಐ ವಿಶ್. ಸೊ ಸಿನಿಮಾ ಬಗ್ಗೆ ನಿಮ್ ಪಾತ್ರದ ಹೆಸರು ಹೇಳಿ. ಇಲ್ಲ, ಸಿನಿಮಾ ಬಗ್ಗೆ ಟ್ರೈಲರ್ ನೋಡಿದ್ರಲ್ಲ, ಅಲ್ಲ ನಿಮ್ ಪಾತ್ರದ ಹೆಸರು ಹೇಳಿ. ಡೈರೆಕ್ಟರ್ ಅವರೇ ಇಟ್ಕೊಂಡವ್ರೆ, JRM ಅಂತ. ಅವ್ರು ಪ್ರಮೋಟ್ ಮಾಡಬೇಕು ಅಂತ JRM ಅಂತ ಅವರೇ ಇಟ್ಕೊಂಡಿದ್ದಾರೆ. ಬಟ್ ನಾನು ಅದೇ ಹೇಳ್ತೀನಿ, ಡೈರೆಕ್ಟರ್ ಸರ್ ಅಷ್ಟೇ. ನಿಮ್ಗೆ ಗೊತ್ತು, ಕನ್ನಡದಲ್ಲಿ ಒನ್ ಆಫ್ ದಿ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲೇ ಹೈಯೆಸ್ಟ್ ವ್ಯೂಸ್ ಇರುವಂತ ಡೈರೆಕ್ಟ್ರು. ಒಳ್ಳೆ ದುಡ್ಡು ದುಡಿತಾ ಇದ್ರು, ಆದ್ರೂ ಸಿನಿಮಾ ಮೇಲೆ ಅವ್ರಿಗೂ ಸ್ವಲ್ಪ ಹುಚ್ಚು ಜಾಸ್ತಿ. ಒಳ್ಳೆ ಲಕ್ಷಾಂತರ ರೂಪಾಯಿ ದುಡ್ಡು ದುಡಿಬೇಕಾದ್ರೆ ನಿಲ್ಸಿ, ಅದನ್ನ ಅಲ್ಲಿಗೆ ನಿಲ್ಸಿ ಸಿನಿಮಾ ಮಾಡೋಕ್ಕೋಸ್ಕರ ಬಂದಿದ್ದು ಅಂತ ಅವರೊಂದಷ್ಟು ಪರ್ಸನಲ್ ಸ್ಯಾಕ್ರಿಫೈಸಸ್ಗಳು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಕಿತ್ತಾಡ್ಕೊಂಡಿದೀವಿ, ಜಗಳಾಡಿದೀವಿ ಎಲ್ಲ ಸಿನಿಮಾಗೋಸ್ಕರ, ವರ್ಷಗಟ್ಟಲೆ ಮಾತಾಡಿಲ್ಲ. ಆದ್ರೂ ಇವತ್ತು ಸರ್ ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ, ನಿಮ್ಗೆ ಸಿನಿಮಾ ಒಪ್ಪಿಸ್ಕೊಬೇಕಾದ್ರೆ, ಸರ್ ನಿಮ್ಗೆ ಏನ್ ಬೇಕೋ ನೀವು ಮಾಡಿ ಸರ್, ಒಂದ್ಸರಿ ಒಳ್ಳೆ ಸಿನಿಮಾ ಮಾಡಕ್ಕೆ ನಾನು ಸಪೋರ್ಟ್ ಮಾಡ್ಕೊಡ್ತೀನಿ ನಮ್ಮ ಕಡೆಯಿಂದ ಅಂತ ಕೇಳಿದೆ. ಎಲ್ಲ ಸಣ್ಣ ಪುಟ್ಟ ತಪ್ಪುಗಳು ಆಗಿರುತ್ತೆ, ಬಟ್ ಒಂದು ಸಿನಿಮಾ ಅಂತೂ ಮಾಡಿದೀವಿ ಸರ್. ನನಗೆ ವೆರಿ ಕಾನ್ಫಿಡೆಂಟ್ ಇದೆ ಸರ್. ಸಿನಿಮಾ ಥಿಯೇಟರ್ ಅಲ್ಲಿ ಓಡಿಲ್ಲ ಅಂದ್ರೂ ನಾನು ಹೇಳೋದು ಅಂದ್ರೆ ಜನಗಳನ್ನ ಕರ್ಸ್ಕೊಳಕ್ಕಾಗಿ ನಾವು ಸೋತ್ರೆ OTT ಬಂದ್ಮೇಲೆ ನನಗಂತೂ ಒಳ್ಳೆ ಹೆಸರು ಬರುತ್ತೆ ಈ ಸಿನಿಮಾದಿಂದ, ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನ ಗೌರವ್, ಕಾರ್ತಿಕ್ ಅವ್ರ ಬಗ್ಗೆನೂ ಹೇಳಲೇಬೇಕು. ಯಾಕೆಂದ್ರೆ ಕಾರ್ತಿಕ್ ಆಲ್ರೆಡಿ ಒಂದು ಸಿನಿಮಾ ಹೀರೋ ಮಾಡ್ತಾ ಇದ್ದ. ನಾನು ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೌರವ್ ಆಲ್ರೆಡಿ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದ. ಆದ್ರೂ ಒಂದು ಟೀಮ್, ಅವರು ಡೈರೆಕ್ಟರ್ ಮೇಲೆ ಇರೋ ರೆಸ್ಪೆಕ್ಟ್, ಇಲ್ಲ ನಮ್ ಎಲ್ಲ ಸೇರಿ ಒಂದು ಸಿನಿಮಾ ಮಾಡ್ಬೇಕು ಅಂತಾನೋ ಏನೋ. ಈಗ ನಾನೇ ನಂತರ ಗೌರವ್ ತರ ಇದ್ದು ನಾನಿದ್ದು ಸುಧಾಕರ್ ಪಕ್ಕ ನಾನ್ ಸೈಡ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ನಾನು ಮಾಡ್ತಿರ್ಲಿಲ್ಲ ಗುರು, ಸರಿನಾ? ಸೊ ಬಟ್ ಅದೇ ನೀನು ಕಲೆ ಮೇಲೆ ಇಟ್ಟಿರೋ ರೆಸ್ಪೆಕ್ಟ್, ನೀನಾಗ್ಲಿ ಕಾರ್ತಿಕ್ ಆಗ್ಲಿ, ಅವ್ನು ಆಲ್ರೆಡಿ ಒಂದು ಸಿನಿಮಾ ಹೀರೋ ಮಾಡಿದ್ರು ಕೂಡ ಓಕೆ, ಎಲ್ಲ ಈಕ್ವಲ್ ಆಗಿ ಇದೆ ಕ್ಯಾರೆಕ್ಟರ್ಸ್. ಆದ್ರೂ ಎಲ್ಲ ಹೀರೋಯಿನ್ ಫಾದರ್ ಎಮೋಷನ್ಸ್ ಅಂತ ಹೋದಾಗ ಒಂದ್ ಸ್ವಲ್ಪ ಹೈಲೈಟ್ ಆಗ್ಬೋದು, ಬಿಟ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಈಕ್ವಲ್ ಆಗಿ ಇರುತ್ತೆ. ಸೊ ಕಾರ್ತಿಕ್ಗೆ, ಗೌರವ್ಗೆ ಸ್ಪೆಷಲಿ ತುಂಬಾ ಥ್ಯಾಂಕ್ಸ್ ಕಾರ್ತಿಕ್, ಗೌರವ್.
ಸೊ ನಿಮ್ಗೆ ಹೇಳಿದೆ, ನಿಮ್ಗೂ ಒಳ್ಳೆ ಕ್ಯಾರೆಕ್ಟರ್ ಸಿಗುತ್ತೆ ಗುರು, ಎಲ್ಲೂ ಮೋಸ ಆಗಲ್ಲ ಅಂತ ನಿಮ್ಗೂ ಕಾನ್ಫಿಡೆನ್ಸ್ ಇದೆ ಅನ್ಕೊಂತೀನಿ. ಸಿನಿಮಾ ಆಚೆ ಬಂದ್ಮೇಲೆ ಎಲ್ರಿಗೂ ಈಕ್ವಲ್ ಆಗಿ ಹೆಸರು ಬರುತ್ತೆ. ಸೊ ಯಾಕೆಂದ್ರೆ ನಾನು ಡೈರೆಕ್ಟರ್ ಸರ್ಗೆ ಹೇಳಿದ್ದೆ, ಅದು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಒಬ್ರು ಮೇಲೆ ಮಾಡ್ಬೇಡಿ ಸರ್, ಎಲ್ರು ಒಂದು ಟೀಮ್ ಫನ್, ಒಂದು ಫ್ರೆಂಡ್ಸ್ ಸಿನಿಮಾ ಎಲ್ಲ ಹೆಂಗಿತ್ತು ಶರಣು ಮಾಸ್ಟರ್ ಸರ್ ಅವರೆಲ್ಲ ಮಾಡ್ಬೇಕಾದ್ರೆ ಆ ಥರನೇ ಮಾಡಿ ಅಂತಾನೆ ಸರ್ಗೆ ಹೇಳಿದ್ದೆ. ಸರ್ ಹಂಗೆ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮ್ಮ ಟೆಕ್ನಿಷಿಯನ್ಸ್ ಮತ್ತೆ ಥ್ಯಾಂಕ್ಸ್ ಹೇಳಬೇಕು. ಕ್ಯಾಮ್ರಾಮನ್ ಸುಮನ್ ಸರ್, ಎಡಿಟರ್ ಕಿರಣ್ ಸರ್, ರಾಘವೇಂದ್ರ ಅವ್ರ ಮ್ಯೂಸಿಕ್, ಅವತಾರ್ ಮೀಡಿಯಾಸ್, ಮತ್ತೆ ಸುಪ್ರೀತ್ ಆಗ್ಲಿ, ಚೇತನ್ ಸರ್ ಆಗ್ಲಿ, ಅಜೇಂದ್ರ, ಎಲ್ಲ ನಮ್ಮ ಇಡೀ ಟೀಮ್ ಯಾರ್ಯಾರು ಆರ್ಟಿಸ್ಟ್ಗಳಿದ್ದಾರೆ ಅವ್ರ ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ಮಹೇಂದ್ರ ಡೈರೆಕ್ಷನ್ ಟೀಮ್ ಒಬ್ರು ಬರ್ರಿ ಬೇಗ ಬರ್ರಿ ಡೈರೆಕ್ಷನ್ ಟೀಮ್ ಕಂಪ್ಲೀಟ್ ಬೇಗ ಬನ್ನಿ. ಸುಮನ್ ಸರ್ ಬಂದಿಲ್ವಾ? ಎಡಿಟರ್ ಇಲ್ವಾ? ಎಲ್ಲ ಯೂತ್ಸ್. ನಮ್ ಕ್ಯಾಮ್ರಾಮನ್ ಸರ್ ಏನಿದ್ದಾರೆ ಸುಮನ್ ಸರ್, ಅವರು ಸಿನಿಮಾ ಡೈರೆಕ್ಟರ್ ನಮ್ಮ ಶಾರ್ಟ್ ಫಿಲಮ್ಸ್ಗೆ. ಇವನು ನಮ್ಗೆ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು. ಸೊ ಇವತ್ತು ಕನ್ನಡ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲಿ ಏನೇನು ಹೈಯೆಸ್ಟ್ ವ್ಯೂಸ್ ಇರೋ ಶಾರ್ಟ್ ಫಿಲಮ್ಸ್ ಇದೆ ಎಲ್ಲ ಈ ಹುಡುಗರು ಮಾಡಿರೋದೆ. ಮಹೇಂದ್ರ, ಸುಮನ್ ಸರ್, ಹೇಮಂತ್ ಅಂತ ಇನ್ನೊಬ್ಬ ನಮ್ಮ ಸಿನಿಮಾಗೆ ವರ್ಕ್ ಮಾಡಿರೋರು, ಆಮೇಲೆ ಅಮಿತ್ ರಾಜ್ ಅಂತ ಅವರು ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ ಇವತ್ತು ಕನ್ನಡ ಯೂಟ್ಯೂಬ್ ಕಂಟೆಂಟ್ಸ್ ಏನೇನಿದೆ ಅದೆಲ್ಲ ಇವ್ರು ಮಾಡಿರೋದೆ. ಸೊ ಇಷ್ಟು ಟ್ಯಾಲೆಂಟೆಡ್ ರೈಟರ್ಸ್ ಡೈರೆಕ್ಟರ್ಸ್ ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಸೊ ನೀವು ಯೋಚನೆ ಮಾಡಿ ಸಿನಿಮಾದಲ್ಲಿ ಎಷ್ಟು ಮಜಾ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಹುಡುಗರೆಲ್ಲ ಡೌನ್ ದ ಲೈನ್ ಇನ್ನೊಂದು 2-3 years ಅಲ್ಲಿ ಎಲ್ಲರೂ ಡೈರೆಕ್ಟರ್ ಆಗ್ತಾರೆ, ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇವ್ರು ಏನೇನ್ ಕನ್ನಡ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದಾರಲ್ಲ ಅದನ್ನ ತೆಲುಗು ತಮಿಳಿಗೆ ಡಬ್ ಮಾಡ್ತಾ ಇದ್ದಾರೆ. ಎಲ್ಲ ಅಲ್ಲೂ ಕೂಡ 2-3 millions ಮಿನಿಮಮ್ ಓಡ್ತಾ ಇದೆ. ಸೊ ಕನ್ನಡನ ಬೇರೆ ಸ್ಟೇಟ್ ಅಲ್ಲೂ ಕೂಡ ಇವರು ಇನ್ನ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಮಹೇಂದ್ರ ಆಗ್ಲಿ, ಅಮಿತ್ ರಾಜ್ ಆಗ್ಲಿ, ಹೇಮಂತ್ ಆಗ್ಲಿ, ಸುಮನ್ ಸರ್ ಎಲ್ಲರೂ ಸ್ಕ್ರಿಪ್ಟ್ ರೀಡ್ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ವರ್ಷದಲ್ಲಿ ನನ್ನ ಟೀಮ್ ಇಂದ, ನಾನ್ ಸಿನಿಮಾ ಮಾಡಿದ ಟೀಮ್ ಇಂದ 5-6 ಜನ ಡೈರೆಕ್ಟರ್ಗಳು ಇನ್ನು 2-3 ವರ್ಷದಲ್ಲಿ ಸಿನಿಮಾ ಮಾಡ್ತಾರೆ. ಸೊ ನಾನು ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಮಹೇಂದ್ರ. ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು Jan 30th ಸಿನಿಮಾ ರಿಲೀಸ್ ಇದೆ. ಈ ಟ್ರೈಲರ್ ನೋಡಿದೀರಾ, ನಿಮಗೆ ಇಷ್ಟ ಆದ್ರೆ ಮಾತ್ರ, ಟ್ರೈಲರ್ ಇಲ್ಲ ಹುಡುಗರ ಹತ್ರ ಪೊಟೆನ್ಶಿಯಲ್ ಇದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಗ್ರೂಪ್ಸ್ ಅಲ್ಲೆಲ್ಲ ಶೇರ್ ಮಾಡಿ. ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಧಾಕರ್, ಥ್ಯಾಂಕ್ ಯು ನಮ್ಮ ಗಿರಿವರಿ ಪಾಯಲ್, ಅಂಡ್ ಥ್ಯಾಂಕ್ ಯು ನಿಮ್ಮ ಮೂವರಿಗೂ ಕೂಡ ಧನ್ಯವಾದಗಳು. ಮ್ಯಾಮ್ ಆನ್ ಸ್ಟೇಜ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಪ್ಲೀಸ್ ಆನ್ ಸ್ಟೇಜ್. ಲೋಕೇಶ್ ಸರ್ ಅಂಡ್ ಜಯಮಾಲಾ ಮೇಡಮ್ ದಯಮಾಡಿ ವೇದಿಕೆಗೆ ಬರಬೇಕು. ಸುಧಾಕರ್ ಅವ್ರು ನಮ್ಮ ಶ್ರೀಭವ್ಯ ಅವ್ರನ್ನ ಮರ್ತೇ ಬಿಟ್ರು, ಪರವಾಗಿಲ್ವಾ? ಎಸ್, ಆಕ್ಚುಲಿ ಸರ್ ಮ್ಯಾಮ್ ಮೊದಲೇ ಮಾತಾಡಿದ್ರು, ಹಿಂದಿನ ಸ್ಟೋರಿ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನ್ ಕಾರಣ ಅಂತ. ಬಟ್ ಈಗ ಪ್ರಮೋಷನಲ್ ಸಾಂಗ್ ನೋಡಿದ್ರಿ ಮ್ಯಾಮ್ ಅಂಡ್ ಟ್ರೈಲರ್ ದೊಡ್ಡ ಪರದಲ್ಲಿ ನೋಡಿದ್ರಿ, ಹೇಗೆ ಅನ್ನಿಸ್ತು? ಮತ್ತೆ ನೆನ್ನೆ ನಮ್ಮ ಮನೆಗೆ ಗೌತಮ್ ಬಂದಾಗ ನಂಗೆ ಗೊತ್ತೇ ಇರಲಿಲ್ಲ ಈ ಹುಡುಗನ ನಾನು ಎಷ್ಟು ದಿನ ನೋಡ್ತಿದ್ದೆ, ಗೌರವ್ನ. ನಾನು ಈ ಹುಡುಗನ ದಿನ ನೋಡ್ತಿದ್ನಲ್ಲ, ಆ ಉರಿ ಇಲ್ಲಿ ಕೂತಿದ್ದಾಳಲ್ಲ ಅವಳು ಉರ್ಕೊಂಡಿರ್ತಾಳೆ, ನಾನು ಮರ್ತೇ ಬಿಡ್ಡಲ್ಲ ಅಂತ ಅನ್ನಿಸ್ತು. ಐ ಆಮ್ ವೆರಿ ಸಾರಿ, ನಾನು ನಿಮ್ಮನ್ನ ತುಂಬಾ ಮೆಚ್ಕೊಂಡಿದ್ದೀನಿ. ನನಗೆ ಇಲ್ಲಿ ಬಂದಾಗ ಅರೆ ಈ ಹುಡುಗ ನನಗೆ ಗೊತ್ತಲ್ಲ, ನಿನ್ನೆ ಬಂದಿದ್ರಲ್ಲ, ಅಯ್ಯೋ ಇವಳಲ್ವಾ ಅಂತ ಅನ್ನಿಸ್ಬಿಡ್ತು. ಐ ಆಮ್ ವೆರಿ ಸಾರಿ ಅಮ್ಮ, ಆಯ್ತಾ? ಈಗ ನನಗೆ ಎಲ್ಲ ನಾನು ರಿಕಲೆಕ್ಟ್ ಮಾಡಿಕೊಂಡೆ, ನೀವೆಲ್ಲ ಅತ್ಯಂತ ಟ್ಯಾಲೆಂಟೆಡ್, ಗೊತ್ತಾಯ್ತಾ? ಆ್ಯಂಡ್ ಭವ್ಯ, ನಿಮ್ಗೆ ಒಳ್ಳೇದಾಗಲಿ, ಆಯ್ತಾ? ಎಲ್ಲರಿಗೂ ಸುಧಾಕರ್, ನೆನ್ನೆ ನಿಮ್ಮ ಸಾಂಗು ನಾನು ಎಮೋಷನಲ್ ಸಾಂಗ್ ನೋಡಿದ್ದೆ, ನೀವೆಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರತಿಭೆ ಎಲ್ಲಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲ ಬಂದಾಗ, ನಾನು ಇಂಡಸ್ಟ್ರಿಗೆ ಬಂದೇ ಒಂದು 73ರಲ್ಲಿ ಬಂದಿರ್ತಕ್ಕಂಥದ್ದು, 53 ವರ್ಷ ಆಗಿದೆ. 53 ವರ್ಷದ ಹಿಂದೆ ಈ ರೀತಿಯಾದಂಥ ಯಾವುದೇ ಒಂದು ನಡೆ ಇರಲಿಲ್ಲ. ಇಲ್ಲಿ ನಿಮ್ಗಿರುವಂಥ ಚಾಲೆಂಜಸ್ಸು, ಸೆಲ್ಫ್ ಕಾನ್ಫಿಡೆನ್ಸು, ನಿಮ್ಮಲ್ಲಿರೋ ಪ್ರತಿಭೆಯನ್ನು ನೀವೇ ಹೊರಗೆ ಹಾಕಿ ಅವುಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಿದೆ ಅಲ್ಲ, ಬಹಳ ಖುಷಿಯಾಗತ್ತೆ. ನನಗೆ ಲೋಕೇಶ್ ಅವ್ರ ಬಗ್ಗೆ ಅಪಾರ ಗೌರವ ಏನಂತಂದರೆ, ಈ ಥರ ಮಕ್ಕಳನ್ನು, ಅವರ ಶಾಲೆಯಲ್ಲಿ ಓದಿರೋ ಮಕ್ಕಳಿಗೆ ಯಾರೇ ಇರಲಿ ಅಥವಾ ಯಾವುದೇ ಪ್ರತಿಭೆಗಳು ಕಂಡಾಗ ಅವ್ರನ್ನ ಪ್ರೋತ್ಸಾಹಿಸೋ ರೀತಿ ಇದೆ ನೋಡಿ, ಈ ಥರದವರು ನಮಗೆ ಬೇಕಾಗಿದ್ದಾರೆ.
ಉದ್ಯಮಕ್ಕೆ ಬೇಕಾಗಿದ್ದಾರೆ. ಲೋಕೇಶ್ ಸರ್, ನೀವು ನಮಗೆ ಮನೆ ಕೊಟ್ರಿ ಅಥವಾ ನಮಗೆ ಅತ್ಯಂತ ಆತ್ಮೀಯರು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ, ಜೆನ್ಯೂನಾಗಿ ಹೇಳ್ತೀನಿ. ನೀವು ಮಾಡಿರೋ ಕೆಲಸ ಸಾಧಾರಣದ ಕೆಲಸ ಅಲ್ಲ, ನಿಜ ಸರ್, ಸಾಧಾರಣದ ಕೆಲಸ ಅಲ್ಲ. ಈ ರೀತಿಯಾದಂಥ ತಮ್ಮ ಪ್ರೋತ್ಸಾಹ ನೀವು ಮಾಡ್ತಾನೇ ಇದ್ದೀರಾ, ಇನ್ನೂ ಮಾಡಿ. ವಿಜಯ್ ಕುಮಾರ್ ಅವ್ರಿಗೂ ಕೂಡ ಮತ್ತು ತಮ್ಮ ಪಾರ್ಟ್ನರ್ಸ್ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಈ ಚಿತ್ರ ಸರ್, ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ನಮಗೆ ಜನಕ್ಕೂ ಬೇಕಾಗಿರ್ತಕ್ಕಂಥದ್ದು ಈ ಥರದ ಒಂದು ಲಘು ಕಾಮಿಡಿ ಬೇಕಾಗಿದೆ. ಜೀವನದಲ್ಲಿ ನಕ್ಕು ನಲಿದು ಥಿಯೇಟ್ರಿಂದ ಹೊರಗಡೆ ಹೋಗಿ ನೆಮ್ಮದಿಯಾಗಿ 1-2 ಗಂಟೆ 2.5 ಗಂಟೆ ಕಾಲ ಕಳೆದಿದ್ದೀವಿ ಎನ್ನುವಂಥ ಆ ನೆಮ್ಮದಿಯನ್ನು ಯಾರು ಕೊಡ್ತಾರೋ ಅದು ಅವ್ರಿಗೆ ಬಹಳ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. 30ಕ್ಕೆ ಬಹುಶಃ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಾನು ದೇವ್ರಲ್ಲಿ ಕೇಳ್ಕೊಳ್ತೀನಿ. ಒಳ್ಳೇದಾಗುತ್ತೆ, ಯಾಕೆಂದರೆ ಟ್ಯಾಲೆಂಟನ್ನು, ನಿಜವಾದ ಪ್ರತಿಭೆಯನ್ನು ನಮ್ಮ ಜನರು ಸ್ವೀಕರಿಸಿದ್ದಾರೆ. ಅದಕ್ಕೆ ಅನೇಕ ಉದಾಹರಣೆಗಳಿದೆ. ಒಳ್ಳೆಯ ಸಿನಿಮಾ ಬಂದಾಗ ಒಂದು ಹೊಸ ಪ್ರತಿಭೆಗಳನ್ನು ಅದು ಅವ್ರು ಗುರುತಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಜನ ನಿಮ್ಮನ್ನೂ ಕೂಡ, ಈ ಚಿತ್ರವನ್ನು ಕೂಡ ಪ್ರೋತ್ಸಾಹಿಸ್ತಾರೆ. ನೀವೆಲ್ಲರೂ ಕೂಡ ಮುಂದೆ ಬಹಳ ದೊಡ್ಡ ನಿರ್ದೇಶಕರು, ಬಹಳ ದೊಡ್ಡ ಹೀರೋಗಳಾಗಿ, ಬಹಳ ದೊಡ್ಡ ಟೆಕ್ನಿಷಿಯನ್ಗಳಾಗಿ, ಸಂಗೀತಗಾರರಾಗಿ, ಎಲ್ಲ ರೀತಿಯಲ್ಲೂ ಕೂಡ ದೊಡ್ಡವರಾಗಿ ಬೆಳೀರಿ ಅಂತ ಹೇಳಿ ನಾನು ನಿಜವಾಗ್ಲೂ ಹೃದಯ ತುಂಬಿ ಹಾರೈಸ್ತೇನೆ. ಲೋಕೇಶ್ ಅವ್ರಿಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಜಯಮಾಲಾ ಮ್ಯಾಮ್, ಧನ್ಯವಾದಗಳು. ನೀವು ನಮ್ಗೆ ಬಂದಿದ್ದು ಪಾಯಲ್ ಹೇಳಿದ್ರಲ್ಲ, ದೊಡ್ಡ ಶಕ್ತಿನೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಲೋಕೇಶ್ ಸರ್ ಬಗ್ಗೆ ಹೇಳ್ಬೇಕು, ಸುಧಾಕರ್ ಹೇಳಿದಾಗೆ ನಮ್ ಕಡೆ ಎಂತಾದ್ರೂ ಇವಾಗ ನಂಬಿಕೆ ಇಲ್ದಿರೋದ್ರ ಮೇಲೆ ದುಡ್ಡು ಹಾಕ್ತಾರೆ, ಹೊಳೆ ಹುಣ್ಸೆಹಣ್ಣು ತೊಳ್ದಾಗೆ ಅಂತ ಹೇಳ್ತಾರೆ. ಎಲ್ಲ ಹೊಸ ಮುಖಗಳೇ ನೀವು, ಆದ್ರೂ ಅವರ ಪ್ರತಿಭೆ ಮೇಲೆ ಗ್ಯಾರಂಟಿ ಇಟ್ಟಿದ್ದೀರಿ. ಇವ್ರು ಹೇಳ್ತಿರ್ತಾರೆ ನಮ್ಮ ಸ್ಟಾರ್ಸ್ ಇಲ್ಲ ಅಂತ. ಎಲ್ಲರೂ ಸ್ಟಾರ್ಗಳೇ, ಸೋಷಿಯಲ್ ಮೀಡಿಯಾ ಸ್ಟಾರ್ಸ್. ಸುಮ್ಮನೆ ಹೇಳೋದು ಮ್ಯಾಮ್. ಮತ್ತೆ ಅವ್ರು ಹೇಳೋದು ನೋಡಿ ನಮ್ ಗುಡ್ ಲುಕಿಂಗ್ ಇಲ್ಲ ಅಂತ, ಅದಕ್ಕಿಂತ ಚೆನ್ನಾಗಿರ್ಬೇಕಮ್ಮ ಸುಮ್ಮನೆ. ಸರ್, ಸುಧಾಕರ ಆತ ಹೀಗ್ ನೋಡಿದಾಗ ಅವ್ರಿಗನ್ಸಿರ್ಬೋದು, ಬಟ್ ಸ್ಕ್ರೀನ್ ನಲ್ಲಿ ತುಂಬಾ ಫೋಟೋಜೆನಿಕ್ ಅಂಡ್ ವೆರಿ ಗುಡ್ ಆಕ್ಟರ್. ಅವರ ಮಿತಿ ಅವ್ರಿಗೆ ಗೊತ್ತಿದೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿದೆ. ಸುಂದರವಾಗಿ ಇವಾಗ ಬೇಕಾಗಿಲ್ಲ, ಪಾತ್ರಕ್ಕೆ ಹೊಂದಾಣಿಕೆ ಮಾತ್ರ ಬೇಕಾಗಿದೆ. ಎಸ್ ಮ್ಯಾಮ್, ಎಸ್ ಸರ್. ನಿಮ್ ಕನಸಿನ ಕೂಸು ಅಮೃತಾಂಜಲಿ ಮೋಸ್ಟ್ಲಿ ಎಲ್ಲ ನಿಮ್ ಮಕ್ಕಳೇ. ಇವಾಗ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ನನ್ನ ಕನಸಿನ ಕೂಸಲ್ಲ ಅದು. ಇದಕ್ಕೆ ಕಾರಣ ಜಯರಾಮ್. ಯಾಕಂದ್ರೆ ಆಮೇಲೆ ಮೂವಿ ಏನಾದ್ರು ಮಾಡ್ಲಿಕ್ಕೆ ಕಾರಣ ಜಯಮಾನ. ಅವತ್ತು 10th ಅಲ್ಲಿ ಅವ್ನು ಕರ್ಕೊಂಡ್ಬಂದು ಎದ್ರೂ ಕೈ ಹಾಕ್ಬಿಡುತ್ತೆ, ಒಳ್ಳೆ ಆಕ್ಟರ್ ಅಂತ ಹೇಳಿಲ್ಲ ಅಂದಿದ್ರೆ ಅವನು ಮೂವಿ ಬಗ್ಗೆ ಇಂಟ್ರೆಸ್ಟ್ ಮಾಡ್ತಿರ್ಲಿಲ್ಲ. ಮತ್ತೆ ನನ್ನ ಹತ್ರ ಬಂದ್ಬಿಟ್ಟು ಅವ್ನು ಕೇಳ್ತಾನೆ ಇರಲಿಲ್ಲ. ಕಾರಣ ಇದ್ರೆ, ಬಟ್ ಅವಾಗಿಂದನೂ ಅವ್ನಿಗೆ ತುಂಬಾ ಪ್ಯಾಷನ್. ಅವ್ನಿಗೆ ಅವ್ನು PUC ಆದ್ಮೇಲೆ ಸರ್ ಮೂವಿಗೆ ಹೋಗ್ತೀನಿ ಅಂತ. ಆಮೇಲೆ ಯಾವುದೋ ಕಿರಿಕ್ ಪಾರ್ಟಿಗೆ ಸರ್ ಇದು ಏನೋ ನನ್ನ ಕಡೆಗೆ ಬಂದಿದ್ದಾರೆ ಅಂತ. ಸೊ ನಾನು ಹೇಳಿದೆ, ಮೂವಿಗೆಲ್ಲ ಹೋಗ್ಬೇಕು, ಸ್ವಲ್ಪ ಬೆಳಿಬೇಕು, ಸ್ವಲ್ಪ ನೋಡ್ಲಿಕ್ಕೆ ಇರೋ ಥರ ಕಾಣಬೇಕು. ತುಂಬ ಪೀಸ್ ಸರ್ ಆಯ್ತಾ, ಸುಮ್ಮನೆ ಸಣ್ಣಕ್ಕಿಲ್ಲ, ಸ್ವಲ್ಪ ಬಾಡಿ ಬೆಳೆಸ್ಕೋಬೇಕು, ಬಿಡುವ ಟೈಮ್ ಬರುತ್ತೆ. ಡಿಗ್ರಿ ಮುಗಿಸು, ಡಿಗ್ರಿ ಆದ್ರೆ ಇದ್ದೇ ಇರುತ್ತೆ ಟೈಮು ಅಂತ. ಸೊ ಆಮೇಲೆ ಅದಕ್ಕೆ ಮಧ್ಯಾಹ್ನ ಏನೋ ನನ್ನ ಮಾತು ಕೇಳಿದ್ರೆ ಯಾವುದೋ SR ಯಾವುದೋ ಒಂದು ಮೂವಿಗೆ ಹೋಗ್ಬಿಟ್ಟು ಅದೇನೋ 1000 ಜನ ಏನೋ ಇದಕ್ಕೆ ಬಂದಿದ್ರಂತೆ, ಅದ್ರಲ್ಲಿ ಒಂದು ಸೆಲೆಕ್ಟ್ ಆಗಿ ಒಂದು ಪಾಠ ಮಾಡ್ದ. ಬಟ್ ಅವ್ನಿಗೆ ಅವ್ನ ಟ್ಯಾಲೆಂಟ್, ಅವ್ನು ಏನೇ ಸಣ್ಣಕ್ಕಿದ್ರು ಅವಾಗ ಏನೇ ಗುಡ್ಲಿಕ್ಕೆ ಇರಲಿಲ್ಲ, ಅದು ಫ್ಯಾಕ್ಟ್. ಅದು ಈಗ ಕ್ಯಾಮ್ರಾ ಮುಂದೆ ತುಂಬಾ ಚೆನ್ನಾಗಿ ಕಾಣ್ತಾನೆ. ಬಟ್ ಅವಾಗ ನಾನು ಅವನು ಹೆಂಗ್ ನಂಬೇಕು ಹೇಳಿ, ಇವ್ನು ಹೆಂಗಪ್ಪ ಹೀರೋ ಮಾಡೋದು ಅಂತ. ಅವ್ನು ಹೇಳ್ದಂಗೆ ತುಂಬಾ ಹೊರಟ ಅವ್ನ ಜೊತೆ ಇವ್ನು ಹೋಗಿ ಇವನ್ನೇನು ಹಾಕೊಂತಿದ್ದಾರೆ, ನಿಮ್ಗೆ ಬುದ್ಧಿ ಮಾಡುವ ಮಾತಿಗೆ ಮುಂಚೆ ಎಲ್ಲರೂ ಅದು ಹೇಳೋದು. ನನ್ನ ಜೊತೆಗೆ ಒಬ್ರಿಗೂ ಒಂದು ಮೂವಿ ಮಾಡ್ತೀನಿ ಅಂತ ಹೇಳಿಲ್ಲ. ಯಾರು ಪ್ರೊಡ್ಯೂಸರ್? ನಾನು ಒಬ್ಬನೇ ಇಲ್ಲ. ಇವಾಗ ಹೇಳ್ಬೋದು ಬಿಡಿ. ಆಮೇಲೆ ಇನ್ನೊಂದು ಏನಂದ್ರೆ, ಪ್ರೊಡ್ಯೂಸರ್ ನಾನು ಒಬ್ಬನೇ ಇಲ್ಲ. ಏನಾಗುತ್ತೆ, ಅವ್ನು ಮೂವಿ ಮಾಡ್ಬೇಕು ಅಂತ ಬಂದಾಗ ಸರಿ ಏನ್ ಮಾಡೋದು, ಪ್ರೊಡ್ಯೂಸರ್ ಹುಡುಕಿದ್ವಿ, ಯಾರು ಸಿಕ್ಕಿಲ್ಲ. ಸರಿ ಬಿಡು, ಆಯ್ತು ಬಿಡು, ನಾವು 10 ಜನ ಪ್ರೊಡ್ಯೂಸರು ಒಂದು 10 ಲಕ್ಷ ಹಾಕ್ಬಿಟ್ಟು ಒಂದು CR ಮಾಡೋಣ ಅಂದ್ಬಿಟ್ಟು ಒಂದು 10 ಜನ ಹುಡುಕಿದ್ದೆ ನಾನು. 10 ಜನ ರೆಡಿ ಇರೋದು 10 ಲಕ್ಷ ಹಾಕಕ್ಕೆ. ಅವಾಗ ನಮ್ಮ ಫ್ರೆಂಡ್ ವಿಜಯ್ ಕುಮಾರ್ ಅಂತ, ಇನ್ನು ಬಂದಿಲ್ಲ ಅನ್ಸತ್ತೆ ಅವರು. ಅವ್ರು ಬಂದ್ಬಿಟ್ಟು ಬಿಡುದು ಅಣ್ಣ ಏನಕ್ಕೆ ಅವ್ರನ್ನ ಕೇಳೋಣ, ನಾನೊಂದು 50 ಹಾಕ್ತೀನಿ, ಒಂದು 50 ಹಾಕ್ತೀನಿ ಅಂದರು. ಅದ್ರ ಇನ್ನೊಬ್ರು ಕವಿಶ್ ಅಂತ ಅವ್ರು ಇಲ್ಲೇ ಇದ್ದಾರೆ, ಅವ್ರೊಂದು ಸ್ವಲ್ಪ ಹಾಕಿದ್ರು. ಸೊ 3 ಜನ ಸೇರಿದ್ದು ಇದಾಯ್ತು, ಫಾರ್ಮ್ ಆಯ್ತು. ಅಲ್ಲಿಗೆ ಬಂದು ಸರಿ ಮೂವಿ ಬಂದಾಗ ನಂಗೆ ಹೇಳ್ಕೊಳ್ಲಿಕ್ಕೆ, ನಾನು ಮೂವಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೊರಗಡೆ ಹೇಳ್ಕೊಳ್ಲಿಕ್ಕೆ ನಂಗೆ ಒಂಥರ, ನಾನು 3 ಸೆಟ್ಗೆ ಹೋಗಿರೋದು ಇಷ್ಟು ದಿವಸ ಒಂದು 3 ದಿವಸ ಹೋಗಿರ್ಬೋದು ಅಷ್ಟೇ. ಇಲ್ಲ ಏನಾಗುತ್ತೆ, ಮೊನ್ನೆ ಹೇಳ್ದಂಗೆ ಏನ್ ಇವರೆಲ್ಲ ಹಾಕೊಂಡು ಮೂವಿ ಮಾಡ್ತಾವಲ್ಲ, ಯಾವ ಲೆವೆಲ್ ಇವತ್ತು ಇವರೆಲ್ಲ ಹೆಸರು ಮಾಡಿದಾರೆ, ಅವತ್ತು ಯಾರು ಏನು ಆ ಲೆವೆಲ್ ಇರ್ಲಿಲ್ಲ. ಇವತ್ತು ಒಂದೊಂದು ಶಾರ್ಟ್ ಮೂವಿ ನೀವು ಹೇಳ್ದಂಗೆ ಮಿನಿಮಮ್ 10 ಮಿಲಿಯನ್ ನೋಡೋಕೆ ಇವರೆಲ್ಲ ಹೋಗುತ್ತೆ.
ಸೊ ಹಂಗೆ ಅನ್ಕೊಂಡು ಬಂದಿದ್ದು. ಆಮೇಲೆ ಪ್ರೊಡ್ಯೂಸರ್ ಎಲ್ಲ ಅವನೇ ಬಿಟ್ಬಿಟ್ಟಿದ್ದೆ ನೋಡ್ಕೊಳ್ಲಿಕ್ಕೆ. ಜಯರಾಮ್ ಮತ್ತೆ ಸುಧಾಕರ್ ಅವರೇ ನೋಡ್ಕೊತಾ ಇದ್ರೆ. ನಮ್ ಸ್ವಲ್ಪ ಬೇರೆ ಬೇರೆ ಹುಡುಗರು ಇದ್ರು, ನಮ್ಮ ಶಾಲೆ ಹುಡುಗರು ಎಲ್ಲ ಇದ್ರು. ಸೊ ಹಂಗೆ ಈ ಮೂವಿ ಫಾರ್ಮ್ ಆಗಿತ್ತು. ಸೊ ಇದಕ್ಕೆ ಪ್ರೊಡ್ಯೂಸರ್ ನಾನು ಒಬ್ಬನೇ ಇಲ್ಲ, ವಿಜಯ್ ಕುಮಾರ್ ಮತ್ತೆ ಕವೀಶ್ ಅವರು ಇದೆಲ್ಲ ಇದ್ದಾರೆ ಬರ್ತಾರೆ. ಸೊ ಹಿಂಗೆ ಮೂವಿ ಶುರು ಆಯ್ತು. ಟ್ರೈಲರ್ ನಿಮಗೆ ಇಷ್ಟ ಆಯ್ತಾ? ಹಾ, ಟ್ರೈಲರ್ ಇಷ್ಟ ಆಯ್ತು ಮೇಡಮ್. ಸಿನಿಮಾನು ಇಷ್ಟ ಆಯ್ತು, ಸಿನಿಮಾ ಇಷ್ಟ ಆಯ್ತು. ಅಂದ್ರೆ ಏನಾಗುತ್ತೆ, ನಾವು ಪಾಸಿಟಿವ್ ಒಂದು ಯೋಚನೆ ಮಾಡ್ತೀವಿ, ನೆಗೆಟಿವ್ ಒಂದು ಯೋಚನೆ ಮಾಡ್ತೀವಿ. ಮತ್ತೆ ಜನ ಸಿನಿಮಾಗೆ ಬರ್ತಾ ಇಲ್ಲ ನೋಡ್ಲಿಕ್ಕೆ. ಅದೊಂದು ನಮ್ಗೆ ಇದ್ದೇ ಇರುತ್ತೆ, ಮತ್ತೆ ಇದ್ದೇ ಇರುತ್ತೆ. ಅವ್ನು ಹೇಳ್ದಂಗೆ ಮೂವಿ ಬಗ್ಗೆ ಅವನು ಹೇಳ್ತಾನೆ, ಸರ್ ನನ್ಗೇನು, ನಾನು ಯಾವಾಗ ಹೇಳ್ತೇನೆ ನನಗೇನೋ 0 ಹೋಗ್ತೀನಿ ಮೂವಿ ಬಗ್ಗೆ. ಅಂದ್ರೆ ನಾನು ಯಾವಾಗ ನೆಗೆಟಿವ್ ಯೋಚನೆ ಮಾಡ್ಬಿಡ್ತೀನಿ. ಈ ಮೂವಿ ತೀರಾ ಫ್ಲಾಪ್ ಅದು ಏನ್ ಮಾಡ್ಬೇಕು, ನನಗೆ ರೆಡಿ ಆಗಿದೆ. ಪಾಸಿಟಿವ್ ಆದಾಗ ಅವ್ನು ಬೇಕಾದ್ರೆ ತಡ್ಕೊಂತಾನೆ, ನೆಗೆಟಿವ್ ಯಾರು ಬೇಕಾದ್ರೂ ತಡ್ಕೊಳಲ್ಲ. ಅವನಿಗೂ ಅದೇ ಮೆಂಟಲಿ ತುಂಬಿಸ್ಬಿಟ್ಟಿದ್ದೀನಿ. ಅವನ್ನ ಕೇಳಿ ಸರ್ ನಂಗೆ ಮೂವಿ 0 ಹೋಗ್ತಂತ ಹೇಳ್ತಾನೆ. ಅವ್ನು ಹೇಳ್ತಾನೆ ಹೌದು, ನಾನು ಹೇಳ್ದ ಆ ಮೂವಿ ಬಗ್ಗೆ 0. ಹೌದು ಮೇಡಮ್, ಯಾವುದೇ ನಾವೆಲ್ಲ ಹಂಗೆ ಅಂದ್ರೆ ಪಾಸಿಟಿವ್ ಯಾವಾಗ ಬೇಕಾದ್ರೂ ತಗೊಂತಾನೆ, ನೆಗೆಟಿವ್ ತಗೊಳಕ್ ರೆಡಿ ಆಗ್ಬಿಡ್ತೀವಿ. ಅಲ್ಲ, ಸಿನಿಮಾ ಸೋತ್ರು ನಾವು ಕೆಲಸ ಮಾಡೋದು ಮುಂದುವರಿಸ್ತೀವಿ ಅಂತ. ಸಿನಿಮಾ ಸೋತ್ರು ನಾವ್ ಏನ್ ಮಾಡ್ಬೇಕು ಅಂತ ನಾವು ಅದಕ್ಕೆ ಮುಂದೆ ಒಂದು ಪ್ರಯತ್ನ ಇರುತ್ತೆ. ಸೋಲಲ್ಲ ಬಿಡಿ ಸರ್, ಎಲ್ರು ಗೆಲ್ಸ್ತಾರೆ. ಕನ್ನಡ ಜನ ಇದಾರೆ ಅವ್ರ ಪರವಾಗಿ. ನೀವೇನು ಅವ್ರ ಹೊರಗಡೆ ಹೋದ್ರೆ ಸೆಲ್ಫಿಗೋಸ್ಕರ ಮುಗಿ ಬೀಳ್ತಾರೆ ಜನ. ಬಂದ್ ಥಿಯೇಟರ್ ನೋಡಿದ್ರೆ ನೀವು ರಿಕ್ವೆಸ್ಟ್ ಮಾಡ್ಬೇಕು ಜನಕ್ಕೆ ಬಂದು ನಾನು ಜಯರಾಮ್ ಹೇಳಿದ್ದು ಸರ್, ನನ್ಗೆ ಆ ಶಾರ್ಟ್ ಮೂವಿ ಏನ್ ಎಷ್ಟು ಜನ ಮಾಡಿದ್ರು ಅಷ್ಟು ಜನ ಮೂವಿ ಒಳಗೆ ಬರ್ಬೇಕು. ಎಲ್ಲಾರ್ಗು ಇದನ್ನ ಒಬ್ಬ ಹೀರೋಯಿನ್ ಅಂತ ತಗೊಂಡ್ಬಿಟ್ಟು ಎಲ್ಲರಿಗೂ ಈಕ್ವಲ್ ಚಾನ್ಸ್ ಕೊಡಿ, ಎಲ್ಲಾರು ಈಕ್ವಲ್ ಪಾರ್ಟ್ ಕೊಟ್ಬಿಟ್ಟು ಎಲ್ಲಾರು ಹೀರೋ ತರನೇ ಭಾವಿಸ್ಕೊಂಡು ಮೂವಿ ಮಾಡ್ತೀವಿ. ಸೊ ಒಂದು ಕಾಮಿಡಿ ಚೆನ್ನಾಗಿ ಬರ್ಬೇಕಷ್ಟೇ. ಸೊ ಏನಾಗತ್ತೆ ಅವಾಗ ಸುಧಾಕರ್ ಮತ್ತೆ ಪಾಯಲ್ ಮತ್ತೆ ಗೌರವ್, ಪಲ್ಲವಿ, ಭವ್ಯ, ಆಮೇಲೆ ಕಾರ್ತಿಕ್, ಅಷ್ಟು ಜನನೂ ಬರ್ಬೇಕು ಅಂತ. ಅಷ್ಟು ಜನ ಬಂದ್ಮೇಲೆ ಸೊ ಎಲ್ಲಾರು ಈಕ್ವಲ್ ಪಾರ್ಟ್ ಇದೆ ಒಳಗೆ. ಸುಧಾಕರ್ ಹೇಳಿದಂಗೆ ಬಹುಶಃ ಒಂದು 10% ಜಾಸ್ತಿ ಇರ್ಬೋದು. ಬಟ್ ಮೂವಿ ಚೆನ್ನಾಗಿ ಬಂದಿದೆ. ಒಂದು ಸೆಕೆಂಡ್ ಎಲ್ಲರಿಗೂ ಗೊತ್ತು, ನಾನು ಅದನ್ನ ನೋಡ್ಕೊಳ್ಳೋಕೆ ಆಗಲ್ಲ, ನೋಡೋಣ ಸರ್ ಪ್ಲೀಸ್. ಇಲ್ಲ ಸರ್, ನಾನು ನನ್ನ ಲೈಫಲ್ಲೇ ಹಂಗೆ ನಾನು ಸರ್ 2 ಯೋಚನೆ ಮಾಡಿರ್ತೀನಿ. ಸರ್ ಅದು ಒಬ್ಬೊಬ್ರು ಯೋಚನೆ ಮಾಡೋದು, ನಿನ್ನ ಲೈಫ್ ನೋಡೋ ರೀತಿ ಅದು. ನಾನು ಮೇಡಮ್ನ ಆಕ್ಚುಲಿ ನಾನು 10 ದಿವಸ ಅದನ್ನು ನಾನು ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೋವರ್ಟ್. ನಾನು ಯಾರು 10 ದಿವಸ ಅವ್ರು ಮೇಡಮ್ ಎಲೆಕ್ಷನ್ ನಿಂತಿದ್ದಾರೆ. ಈಗ ಅವ್ರಿಗೆ ಪ್ರೊಡ್ಯೂಸರ್ ಎಲೆಕ್ಷನ್ ಇದೆ. ಏನ್ ಮಾಡೋದು, ಬಿಸಿ ಇರ್ತಾರೆ, ಕರೆಯೋದು ಬೇಡವಾ ಆಗ್ಬಿಟ್ಟು ನಿನ್ನೆ ಕರೆದಿದ್ದು ನಾನು. ಕೇಳಿ ಮೇಡಮ್, ಅದೇ ಗೊತ್ತಾಯ್ತು, ಅದು ನನ್ಗೆ ಗೊತ್ತು. ನಾನು ಅವತ್ತು ನಾನು ಸ್ಕೂಲ್ ಎಲ್ಲ ಬಂದಾಗ ನಮ್ಮ ತಾಯಿ ಹೆಸರು ಜಯಮ್ಮ, ನಮ್ಮ ಇನ್ನೊಬ್ರು ಜಯಮ್ಮ ಇವರು ಅಂತ ಹೇಳಿದ್ದೀನಿ ನಾನು. ಸೊ ನೆನ್ನೆ ಎಷ್ಟು 10 ಗಂಟೆಗೆ ಫೋನ್ ಮಾಡಿದೆ, ಮೇಡಮ್ ಈ ತರ ಆಗಿದೆ, ಏನ್ ಮೇಡಮ್ ಮಾಡೋದು ಬರಲ್ಲ ಅಂತ. ಬನ್ನಿ ಸರ್ ಬರ್ತೀನಿ ನಿಮ್ಮ ಅಂತ ಹೇಳಿದ್ರು. ಅದು ಅವ್ರ ದೊಡ್ಡ ಗುಣ, ಸೊ ನನಗೆ ಒಬ್ಬರು ಕರಿಬೇಕು ಅಂತ ನಂಗೆ ಆಸೆ ಇತ್ತು. ಮೇಡಮ್ ಅಂತೂ ಫ್ರೀ ಇದ್ರು, ಬಂದ್ರು, ಅದು ನನ್ ಖುಷಿ. ನಮ್ಮ ಸರ್ ಪ್ರಾಕ್ಟಿಕಲ್ ಆಗಿರಿ ಬಟ್ ಪಾಸಿಟಿವ್ ಆಗಿರಿ ಸರ್. ಗೆಲ್ತೀರಾ ಸರ್. ನಿಮ್ ಗೆಲ್ಸೋದ್ರೆ ನಿಮ್ ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ದಯಮಾಡಿ ಎಲ್ಲ ಇಡೀ ತಂಡ ಆನ್ ಸ್ಟೇಜ್ ಪ್ಲೀಸ್. ಒಂದು ಗ್ರೂಪ್ ಪಿಕ್ಚರ್ ತಗೊಳ್ಳೋಣ. ಗೌರವ್, ಕಾರ್ತಿಕ್, ಚೇತನ್ ದುರ್ಗ ಅವರು, ಅಜೇಂದ್ರ ಅವರು, ಶ್ರೀಭವ್ಯ, ಪಾಯಲ್ ಅಂಡ್ ಕವೀಶ್ ಸರ್ ಆನ್ ಸ್ಟೇಜ್. ಸುಧಾಕರ್ ದಯಮಾಡಿ ವೇದಿಕೆಗೆ ಬನ್ನಿ. ಅಂಡ್ ಅವ್ರ ಶ್ರೀವತ್ಸ, ನಮ್ಮ ಜಯರಾಮ್ ಸರ್, ಜ್ಯೋತಿರಾವ್, ಮೋಹಿತ್ ಸರ್, ನಮ್ಮ ತಂಡ ಟೆಕ್ನಿಷಿಯನ್ಸ್ ಎಲ್ಲರೂ ಪ್ಲೀಸ್ ಆನ್ ಸ್ಟೇಜ್. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಅಮೃತಾಂಜನ್ ಪ್ಲೀಸ್. ನಾನು ನೋಡ್ತೀನಿ, ನೀವು ನೋಡಿ. ಥ್ಯಾಂಕ್ ಯು. ಜಯರಾಮ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಟ್ರೈಲರ್ ಇರುತ್ತೆ, ಹಾಡುಗಳಿರುತ್ತೆ, ಪ್ರಮೋಷನಲ್ ಸಾಂಗ್ಸ್ ರೀಡ್ ಮಾಡಿ. ಈಗ